ॐ योगेन चित्तस्य पदेन वाचां मलं शरीरस्य च वैद्यकेन योपाकरोत्तं प्रवरं मुनीनां पतञ्जलिं प्राञ्जलिरानतोऽस्मि। ಓಂ ಶಾಂತಿ ಶಾಂತಿ ಶಾಂತಿ. ಜಯ ಗುರುದೇವ್. ಸೊ ನಾವು ಪ್ರಾರ್ಥನೆ ಮಾಡುವಾಗ ಕೂತ್ಕೊಳ್ಳುವಾಗ ಈಗ ನೇರವಾಗಿ ಕೂತ್ಕೋಬೇಕು. ಹೀಗೆ ಕೂತ್ಕೊಂಡ್ರೆ ಬ್ಯಾಕ್ ಪೇನ್ ಬರುತ್ತೆ. ಇದೊಂದು ಇಂಪಾರ್ಟೆಂಟ್. ಯಾವಾಗ ಕೂತ್ಕೊಂಡ್ರೆ ಹಿಂಗೆ ನೇರವಾಗಿ ಕೂತ್ಕೋಬೇಕು. ಒಳ್ಳೆ ಮತ್ತು ನಮಸ್ಕಾರ ಮಾಡುವಾಗ ನಾವು ಜನರಲ್ ಆಗಿ ಹೀಗೆ ಮಾಡ್ತೀವಿ. ಸೂರ್ಯ ನಮಸ್ಕಾರದಲ್ಲಿ ಮಾಡ್ತೀವಲ್ಲ ಹೀಗೆ ಪ್ಯಾರಲಲ್ ಟು ದಿ ಗ್ರೌಂಡ್ ಮತ್ತು ಒತ್ತುತ್ತಾ ಇರಬೇಕು. ಅದರಿಂದ ನಿಮ್ಮ ಶರೀರ ನೋಡ್ರಿ ಹೇಗಿರುತ್ತೆ ಅನ್ನೋದು. ಹೀಗೆ ಈ ಮಸಲ್ಸ್ ಗಿಸಲ್ಸ್ ಇದೆಲ್ಲ ಎಷ್ಟು ವ್ಯತ್ಯಾಸ ಇರುತ್ತೆ ನೋಡ್ರಿ. ಎದೆ ಸ್ಟ್ರೆಚ್ ಆಗುತ್ತೆ, ಹೊಟ್ಟೆ ಕಡಿಮೆ ಇರಬೇಕು. ಸೊ ಯಾವತ್ತೂ ಚೆಸ್ಟ್ ಮೆಷರ್ಮೆಂಟ್ ಜಾಸ್ತಿ ಇರಬೇಕು, ಈ ಅಬ್ಡಾಮಿನಲ್ ಗರ್ತ್ ಕಡಿಮೆ ಇರಬೇಕು. ಬಟ್ ನನಗೂ ಸ್ವಲ್ಪ ಇದೆ, ಇಲ್ಲ ಅಂತಲ್ಲ. ಅವಕ್ಕೆಲ್ಲ ಅಬ್ಡಾಮಿನಲ್ ಎಕ್ಸರ್ಸೈಸ್ ಇದೆ, ಅವನ್ನು ಮಾಡ್ಕೋಬೋದು. ಸೊ ಪ್ರಾರ್ಥನೆ ಇದು. ಸೊ ಪತಂಜಲ ಮಹರ್ಷಿಗಳ ಪ್ರಾರ್ಥನೆ ಇದು, ಅಷ್ಟಾಂಗ ಯೋಗಕ್ಕೆ ಹೇಳಿ. ಈಗ ನಾನು ನಿಮಗೆ ಬೆನ್ನ ಮೇಲೆ ಮಲ್ಕೊಂಡು ಮಾಡೋದು ನಿಮಗೆ ಮುಖ್ಯ, ಅದನ್ನು ತೋರಿಸ್ತೇನೆ. ಬೆನ್ನ ಮೇಲೆ ಮಲ್ಕೊಂಡು ಮಾಡೋದೆಲ್ಲ ಮುಂದಕ್ಕೆ ಇಡಬೇಕು, ಇಳಿಸಿರ್ಬೇಕು. ಸೊ ಇಲ್ಲಿ ಮೊದಲನೇದು 45 ಡಿಗ್ರೀಸ್ ಇರಬೇಕು, ಹೀಗೆ ಇಟ್ಕೋಬೇಕು ಕಾರಣ. ಆಮೇಲೆ 10 ಕೌಂಟ್ಸ್. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಟ ಸಪ್ತ ಅಷ್ಟ ನವ ದಶ 90 ಡಿಗ್ರೀಸ್. ಅವಾಗ ಕೈಗಳನ್ನ ಪಕ್ಕದಲ್ಲಿ ಬರೋದು, ಕಾಲು ನೇರ ಇರಬೇಕು, ಹಿಂಗಿರಬಾರ್ದು. ಅದು ನಮಗೆ ಆಗಲ್ಲ ಹೊಸದ್ರಲ್ಲಿ, ಬಟ್ ಇದು ಪರ್ಫೆಕ್ಟ್ ಹಿಂಗಿರಬೇಕು. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಟ ಸಪ್ತ ಅಷ್ಟ ನವ ದಶ. ಈ ಕಾಲು ಮಡಚಬೇಕು. ಮಡಚಿದ್ದೆ ಇಲ್ಲಿ ಇಂಟರ್ಲಾಕ್ ಮಾಡಬೇಕು. ನಮ್ಮ ಹೊಟ್ಟೆ ಕಡೆ ಎಳ್ಕೋಬೇಕು ಇದನ್ನು. ಈಗ ನಾನು ತಲೆನ ತಂದು ಇದಕ್ಕೆ ಸೇರಿಸ್ಬೇಕು. ಈಗ ಬಲಗಾಲದಲ್ಲಿ ಸುತ್ತಬೇಕು ನಾನು. ಇದು ಇಲ್ಲಿ ತೋರಿಸೋದು ನಿಮ್ಗೆ ಕಷ್ಟ ಆಗುತ್ತೆ, ಈ ಕಡೆ ಮಾಡಿ ನೀವು ಚೆನ್ನಾಗಿ ಕಾಣಿಸುತ್ತೆ. ಈ ಕಡೆ ಎತ್ತದೆ, ಸಾರಿ ಇದನ್ನೇ ಮಾಡ್ತೀನಿ. ಈಗೇನಾಗುತ್ತೆ, ಈ ಕಾಲನ್ನ ದೊಡ್ಡ ಸುತ್ತಿರುತ್ತೆ. ಮೂರು ಸಲ, ಮತ್ತೆ 3 ಸಲ. ಮತ್ತೆ ತಲೆ ಹಿಂದಕ್ಕೆ ಹಾಕಿ ಕಾಲನ್ನ ನೇರವಾಗಿ ಎತ್ತಿ ಮತ್ತೆ 45 ಡಿಗ್ರೀಸ್. 1 2 3 4 5 6 7 8 9 10 ಕೆಳಕ್ಕೆ ಕೈಗಳನ್ನ ನೇರ. ಇದಕ್ಕೆ ಪವನಮುಕ್ತಾಸನ ಅಂತಾರೆ. ಇದು ಬಟ್ ನಿಮಗೆ ಮೊದಲು ಸರಿ ಕಷ್ಟ ಆಗುತ್ತೆ, ನೀವು ಮಾತ್ರ ಮಾಡಿ, 2 ಸ್ಟೆಪ್ ಮಾಡಿ ಸಾಕು. ಸೊ ಹೀಗೆ ನೇರವಾಗಿ ಮಲ್ಕೋಬೇಕು ಸಾಕು. ಮೊದಲನೇ ಸ್ಟೆಪ್ನಲ್ಲಿ ಈ ಕಾಲು ಮೇಲೆ ಸ್ಟೆಪ್ 45 ಡಿಗ್ರೀಸ್ ಇರಬೇಕು, 90 ಡಿಗ್ರೀಸ್ ಸಾಕು ಮಾಡಿ. ಮಲ್ಕೊಳ್ಳಿ. ಸ್ವಲ್ಪ ನಿಮಗೆ ಕಾಣೋಂಗೆ ಮಾಡ್ತೀನಿ, ಸ್ವಲ್ಪ ಅಡ್ಜಸ್ಟ್.
ಓಕೆ, ಕಾಣ್ತೀಗ. ಓಕೆ, 10 ಕೌಂಟ್ಸ್ ಕೌಂಟ್ ಮಾಡು. 1 2 3 4 5 6 7 8 9 10. ಈಗ 90 ಡಿಗ್ರೀಸ್ ಎತ್ತಿ. ಆಮೇಲೆ ಈ ಕೈನ ಪಕ್ಕದಲ್ಲಿಡಿ, ನಿಮ್ಮ ಕೈಗಳನ್ನ ಸೊಂಟದ ಪಕ್ಕದಲ್ಲಿ ಕರೆಕ್ಟ್. ಅದು ನೇರವಾಗಬೇಕು, ನಿಮ್ಮ ತಲೆ ನೇರವಾಗಿರಬೇಕು, ನೆಲದ ಮೇಲೆ, ತಲೆ ನೆಲದ ಮೇಲೆ ಇರಬೇಕು. ಓಕೆ, ಸೊ ಅದು 90 ಡಿಗ್ರೀಸ್ ಬರೋದಿಲ್ಲ, ನಿಮಗೆ ಕಷ್ಟ ಆಗುತ್ತೆ. ಹಾಂ, ಅಲ್ಲೇ ಅಷ್ಟೇ ಇಟ್ಕೊಳ್ಳಿ. 1 2 3 4 5 6 7 8 9 10. ಓಕೆ, ಕೆಳಗಿಳಿಸಿ, ಅದನ್ನು ಕೆಳಗಿಳಿಸಿ, ಕೈಗಳನ್ನ ಮೇಲಕ್ಕೆ ಎತ್ತಿ, ಮೊದಲು ಇದ್ದಂಗೆ ತಲೆ ಹಿಂದೆಗಡೆ, ಕೈಗಳನ್ನ ಮೇಲೆ ಅಷ್ಟೇ. ಒಂದು ಸರಿ ದೀರ್ಘವಾದ ಉಸಿರಾಡಿ. ಈಗ ಬಲಗಾಲಿನಲ್ಲಿ ಮಾಡಿ. 2 3 4 5 6 7 8 9 10. ಈಗ ಮೇಲಕ್ಕೆ ಎತ್ತಬೇಕು ಇನ್ನು. 1 2 3 4 5 6 7 8 9 10. ಓಕೆ, ಕೆಳಗಿಳಿಸಿ. ಓಕೆ, 2 ಸಾರಿ ದೀರ್ಘವಾದ ಉಸಿರಾಡಿ. ಓ, ಬನ್ನಿ ಬನ್ನಿ, ಮೇಲಕ್ಕೆ ಬನ್ನಿ, ಕೂತ್ಕೊ. ಏನು 70 ಡಿಗ್ರೀಸ್ ಹೋಗ್ತಾ ಇದೀನ ಮೇಲಕ್ಕೆ? ಅಷ್ಟೇ ಅಷ್ಟೇ. 90 ಡಿಗ್ರೀಸ್ ಸ್ಟಾರ್ಟಿಂಗ್ನಲ್ಲಿ ಕಷ್ಟ ಆಗುತ್ತೆ, ಅದು ಈ ವಯಸ್ಸಿನಲ್ಲಿ ಇದ್ದಿದ್ದು ಕಷ್ಟ ಆಗುತ್ತದು. ಅದರಿಂದ ನಾವು ಹೇಳ್ತೀವಲ್ಲ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ. ಇದು ಚಿಕ್ಕ ವಯಸ್ಸಿಂದ ನಾವು ಸ್ವಲ್ಪ ಅಭ್ಯಾಸ ಇಟ್ಕೋಬೇಕು. ನಾವು ಕೂಡ 35 ಇಯರ್ಸ್ ಆದಮೇಲೆ ಸ್ಟಾರ್ಟ್ ಮಾಡಿದ್ದು. ಹೀಗೆ ಇರಲಿ. ನೆಕ್ಸ್ಟು ನಿಮಗೆ ಸುಲಭವಾಗಿರೋ ಕೆಲವು ಆಸನಗಳನ್ನ ಹೇಳ್ಕೊಡ್ತೀನಿ. ಅವುಗಳನ್ನ, ಇದಕ್ಕೆ ಪವನ ಮುಕ್ತಾಸನ ಅಂತಾರೆ, ಬಟ್ ನಿಮ್ಗೆ ಪವನ ಮುಕ್ತಾಸನ ಅಲ್ಲ, ಇದು ಹೊಟ್ಟೆ ಕರಗೋದಕ್ಕೆ ಸಹಾಯ ಆಗುತ್ತೆ. ನಿಮ್ಮ ಅಲ್ಲಿ ಆ ಮಸಲ್ಸು ಟೈಟ್ ಆಗುತ್ತೆ, ಹರ್ನಿಯ ಮಸಲ್ಸು. ಇದು ತುಂಬ ಒಳ್ಳೆಯದು, ಮಾಡ್ಬೋದು. ಮತ್ತು ಇವಾಗ ನೀವು ಕೂತ್ಕೊಂಡು ಮಾಡುವಂಥದ್ದು ಕಾಲುಗಳಿಗೆ ತೋರಿಸ್ತೀವಿ ಸ್ವಲ್ಪ, ಅವುಗಳನ್ನ ಮಾಡಿ. ಹೀಗೆ ಗೋಡೆಗೆ ಹೊರ್ಕೋಬೋದು ನೀವು, ಹೊರ್ಬಿಟ್ಟು ಹೀಗೆ ಹೊರ್ಕೊಳ್ಳಿ. ಇದನ್ನ ನೋಡಿಕೊಂಡೇ ಮಾಡ್ಬೋದು. ಕಾಲು ಚಾಚಬೇಕು, ಕಾಲು ಚಾಚಿದ್ದೆ ಸರಿ. ಕೈಗಳು ಪಕ್ಕದಲ್ಲಿ ಇಟ್ಕೊಳ್ಳಿ, ನಿಮ್ಗೆ ಗ್ರಿಪ್ ಸಿಗುತ್ತೆ. ಆಮೇಲೆ ಈಗ ಇದರಲ್ಲೇ ಮುಂದಕ್ಕೆ ಹಿಂದಕ್ಕೆ ಕೆಳಕ್ಕೆ ಹೀಗೆ. ಆಮೇಲೆ ಇದನ್ನು ಒಂದೊಂದು ಪ್ರದಕ್ಷಿಣೆ ಹಾಕೋದು, ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್. ಆಮೇಲೆ ಎರಡನ್ನೂ ಸೇರಿಸಿ ಇವೆಲ್ಲ ಏನು ಮಾಡ್ತೀವೋ ಅದು ರಿವರ್ಸ್. ಓಕೆ, ನೆಕ್ಸ್ಟ್ ಹೀಗೆ. ಮಡಚೋದು, ಪಕ್ಕಕ್ಕೆ ಬಿಡೋದು, ಈಗ ನೇರ ಮಾಡೋದು, ಚಾಚ. ಓಕೆ, ಈಗ ಇದಾದ ಮೇಲೆ
ಎರಡು ಕಾಲನ್ನು ಮಡಚೋದು, ಎರಡು ಕಾಲು ಸೊ ಹೀಗೆ. ಈಗ ಹೀಗೆ ಓಕೆ. ಈಗ ಇದು ರಿಲ್ಯಾಕ್ಸೇಷನ್. ಈಗ ಈಗ ಕೂತ್ಕೋಬೇಕು. ಓಕೆ. ಈಗ ಹೊಟ್ಟೆ ಮೇಲೆ ಮಲ್ಕೊಂಡು ಮಾಡೋದು ನೀವು ಯಾವುದೂ ಮಾಡೋಂಗಿಲ್ಲ. ಹೊಟ್ಟೆ ಮೇಲೆ ಮಲ್ಕೊಂಡು ಮಾಡೋದು ಅಂತಂದರೆ ನಾವೆಲ್ಲ ಮಾಡ್ತೀವಿ, ಅವು ನೀವು ಯಾವುದೂ ಮಾಡೋಂಗಿಲ್ಲ. ಈಗ ಮಾಡೋದು ನೀವು ಮಾಡಬೇಡಿ, ಜಾಸ್ತಿ ಆಗುತ್ತೆ ನೋಡಿ. ಎಲ್ಲ ನಾವು ಹೊಟ್ಟೆ ಮೇಲೆ ಮಲ್ಕೊಂಡು ಮಾಡ್ತೀವಿ, ಅದು ಯಾವುದೂ ಬೇಡ. ಮತ್ತೆ ನಾವು ಕಾಲು ಎತ್ತೋದು ಎಲ್ಲ ಮಾಡ್ತೀವಿ, ಅದು ನಿಮಗೆ ಬೇಡ. ಹರ್ನಿಯಾ ಮೈಲ್ಡಾಗಿ ಇರೋದ್ರಿಂದ ಅದು ಬೇಡ. ಹೊಟ್ಟೆ ಮೇಲೆ ಮಲ್ಕೊಂಡು ಮಾಡಬಾರ್ದು. ಹೊಟ್ಟೆ ಮೇಲೆ ಮಲ್ಕೊಂಡು ನಾನು ಮಾಡಬಾರ್ದು ಯಾವುದನ್ನು. ಏನಂದ್ರೆ ಹೊಟ್ಟೆ ಮೇಲೆ ಮಲ್ಕೊಂಡು ಯಾವುದು ಮಾಡಬಾರ್ದು ಹರ್ನಿಯಾಗೆ. ಬೇಡ, ಅವಾಯ್ಡ್. ಹರ್ನಿಯಾ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ. ನೀವು ಯಾವುದಾದ್ರೂ ಮಾಡ್ತಾ ಇದ್ದೀರಾ? ಇಲ್ಲ ಇಲ್ಲ, ಯಾವುದು ಮಾಡ್ತಾ ಇಲ್ಲ. ಓಕೆ, ನೀವು ವಾಕಿಂಗೇ ಮಾಡಿ. ನಿಮಗೆ ವಾಕಿಂಗೇ ಬೆಸ್ಟು. ಏಕೆಂದರೆ ಈ ಏಜ್ನಲ್ಲಿ ದೇಹ ಫ್ಲೆಕ್ಸ್ ಆದರೆ ಇವುಗಳನ್ನ ನೀವು ಸೇರಿಸ್ಕೋಬೇಕಿದು. ನೀವು ಇವಾಗ ಏನು ಮಾಡ್ತಾ ಇದ್ದೀರೋ ಅದನ್ನು ಮಾಡಿ. ಯೋಗ, ಎಕ್ಸರ್ಸೈಸು, ಅದು ಇದು. ಪ್ರಾಣಾಯಾಮ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಿ. ಆಮೇಲೆ ಹೊಟ್ಟೆ ಕರಗಿಸ್ಕೊಳ್ಳೋದಕ್ಕೆ ಕೆಲವು ಪ್ರಾಣಾಯಾಮಗಳಿದೆ. ನಿಮ್ಗೆ ಅಗ್ನಿಯಾಗೂ ಒಳ್ಳೆಯದು. ನಿಮ್ಗೆ ಇನ್ನು ಅದೊಂದು ಸ್ವಲ್ಪ ತೋರಿಸ್ಕೊಡ್ತೀನಿ. ಈಗ ಒಂದು ಮಾಡಿ ತೋರಿಸ್ದೆ. ಇದಕ್ಕೆ ಹೊಟ್ಟೆ ಕರಗೋದಕ್ಕೆ ಒಂದು 3 ಎಕ್ಸರ್ಸೈಸ್ಗಳಿದೆ, ಅವು ತೋರಿಸಿ. ಕಾಲಿನ ತೋರಿಸ್ದೆ, ಈಗ ಈ ಕಡೆ ತೋರಿಸ್ತೀನಿ, ನೋಡ್ಕೊಳ್ಳಿ. ಮೊದಲು ನೋಡ್ಕೊಳ್ಳಿ, ಮಾಡಬೇಡಿ, ನೋಡ್ಕೊಳ್ಳಿ. ಇದು ಹರ್ನಿಯಾಗೂ ಒಳ್ಳೆಯದು, ಇಲ್ಲ ಇರೋ ಹರ್ನಿಯಾಗೆ, ಹೊಟ್ಟೆಗೆ ಒಳ್ಳೆಯದು, ಬೆನ್ನುಮೂಳೆಗೂ ಒಳ್ಳೆಯದು. ಇದರಲ್ಲಿ ಹೀಗೆ ಫಸ್ಟ್ ಕಾಲು ಮಡಚಿ ತಲೆ ಹಿಂದೆಗಡೆ ಕೈ ಇಟ್ಟು ಹೀಗೆ ಮೊದಲು ನೋಡ್ಕೊಳ್ಳಿ. ಇದು ಈ ತರ ಒಂದು 10 ಮಾಡಬೇಕು. ಇದಾದ್ಮೇಲೆ ನೆಕ್ಸ್ಟ್ ನೀವು ಕಾಲುಗಳನ್ನ ಹೀಗೆ ಇಟ್ಕೋಬೇಕು. 10 ಆಮೇಲೆ ಆಮೇಲೆ ಇದು ಈ ಕಾಲು ಇಟ್ಕೊಂಡು ಇದನ್ನ ಇಟ್ಕೋಬೇಕು, ಆಂಕಲ್ ಜಾಯಿಂಟ್. ಇದು 3ನೇದು.
ಓಕೆ ಮಧ್ಯದಲ್ಲಿ ಬೇಕಾದ್ರೆ ಸ್ವಲ್ಪ ರೆಸ್ಟ್ ತಗೊಳ್ಳಿ. ಇನ್ನೊಂದಿದೆ ತೋರಿಸ್ಬಿಡ್ತೀನಿ. ಎಕ್ಸರ್ಸೈಸ್ ಇದೆ ಇನ್ನೊಂದು ಹೀಗೆ. ಮಧ್ಯದಲ್ಲಿ ನಿಮಗೆ ಆಯಾಸ ಆಯ್ತು ಅಂದ್ರೆ ರೆಸ್ಟ್ ತಗೊಳ್ಳಿ. ಈಗ ಈ ಕೈ ಇಲ್ಲಿಟ್ಟದ್ದು ತೊಡೆ ಮೇಲೆ, ಓಕೆ. ಸೊ ಈ 4 ಎಕ್ಸರ್ಸೈಸ್ ನೀವು ಸೈಡ್ ಮಲ್ಕೋಬೇಕು. ಹಾಗೆ ಮಲ್ಕೊಂಡ್ರೆ ನನಗೆ ಕಾಣಿಸುತ್ತೆ. ಓಕೆ, ಮಲ್ಕೊಳ್ಳಿ ಕರೆಕ್ಟಾಗಿ. ಫಸ್ಟ್ ಹಿಂಗೆ. ಕರೆಕ್ಟ್ ಕರೆಕ್ಟ್. ಇದು ಮೊದಲನೇ ಎಕ್ಸರ್ಸೈಸ್. ಹತ್ತಾಯ್ತದು. ನೆಕ್ಸ್ಟ್ ಹಿಂಗೆ. ಕರೆಕ್ಟ್. ಇದು ಎರಡನೇ ಎಕ್ಸರ್ಸೈಸ್. ವೆರಿ ಗುಡ್. 10 ಮಾಡಿ ಸಾಕು. ಓಕೆ, ಮೂರನೇ ಎಕ್ಸರ್ಸೈಸು ಆಂಕಲ್ ಜಾಯಿಂಟ್ ಕ್ಯಾಚ್ ಮಾಡೋದು. ಆಂಕಲ್ ಮೇಲೆ ಹಿಂಗೆ ಆಂಕಲ್ ಜಾಯಿಂಟ್ ಕ್ಯಾಚ್ ಮಾಡಬೇಕು. ಆಂಕಲ್ ಅದು 4ನೇದು. ಆಂಕಲ್ ಜಾಯಿಂಟ್ ನೀವು ಅಲ್ಲ, ಕಾಲು ಕೆಳಗಿಟ್ಟಿರ್ಬೇಕು. ಕೆಳಗಿಟ್ಟು ನೀವು ಹೀಗೆ ಹೋಗಿದ್ದೆ ಕ್ಯಾಚ್ ಮಾಡ್ಬೇಕನ್ನ. ಹೋಗಿ ಒಂದು ಕೆಲಸ ಮಾಡಿ, ನೀವು ಸೈಡ್ ಮಾಡೋದು ಮಾಡಿ. ಫಸ್ಟ್ ಅದು ಮಾಡಿ, ನಿಮಗೆ ಗೊತ್ತಿದೆ ಅದು. ಕಾಲು ಮಡಚಿ ಎರಡನ್ನು. ಈಗ ನಿಮ್ಮ ಹಾಗೆ ಕ್ಯಾಚ್ ಮಾಡಬೇಕು. ಮಾಡೋಕ್ಕಾಗತ್ತಾ? ಅಂದರೆ ನೀವು ಈ ಕಡೆ ತಿರ್ಬೇಕು. ಇರಲಿ, ಅದು ಬಿಡಿ. ಈಗ ನಿಮ್ಮ ತೊಡೆ ಮೇಲೆ ಕೈ ಇಡಿ. ತೊಡೆ ಮೇಲೆ ಕೈ ಇಡಿ. ತೊಡೆ ಮೇಲೆ ಮುಂದೆಗಡೆ. ಈಗ ಮುಂದಕ್ಕೆ ಬರೋದು, ಹಿಂದಕ್ಕೆ ಹೋಗೋದು. ಕರೆಕ್ಟ್. ಕರೆಕ್ಟ್ ಕರೆಕ್ಟ್. ಇದೊಂದು. ಓಕೆ, ಫೈನ್. ಓಕೆ, ವೆರಿ ಗುಡ್. ಸಾಕು. ಈಗ ನೀವು ನೋಡಿ ಎಷ್ಟು ಆಯಾಸ ಆಗುತ್ತೆ. ರೆಸ್ಟ್ ತಗೊಂಡು ಹಾಗೆ ಮಲ್ಕೊಳ್ಳಿ. ಮಲ್ಕೊಂಡು 3 ಸಲ ದೀರ್ಘವಾದ ಉಸಿರಾಡಿ. ಕರೆಕ್ಟ್. ಶವಾಸನ ಥರ ಮಲ್ಕೊಳ್ಳಿ. ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಅದು ಕಾರ್ಡಿಯೋನ? ಇದು ಇವಾಗ ಮಾಡಿದ್ದು ಕಾರ್ಡಿಯೋಗೆ ಹೆಲ್ಪ್ ಆಗುತ್ತಾ? ಕಾರ್ಡಿಯೋಗಲ್ಲ, ನಿಮ್ಮ ಹೊಟ್ಟೆ ಕರಗೋದಿಕ್ಕೆ. ಹೊಟ್ಟೆ ಕರಗಕ್ಕೆ. ಹೊಟ್ಟೆಗೆ ಇವೆಲ್ಲ ಎದೆ ಫ್ಯಾಟು ಇವೆಲ್ಲ ಕಡಿಮೆ ಆಗುತ್ತೆ. ಆದ್ದರಿಂದ ಓಕೆ, ಫೈನ್. ನೀವು ಒಂದು ಎಕ್ಸರ್ಸೈಸ್ ಬಿಟ್ರಿ, ನಾನು ಇನ್ನೊಂದು ಸಾರಿ ತೋರಿಸ್ತೀನಿ. ಕೂತ್ಕೊಳ್ಳಿ. ಹೀಗೆ ಕಾಲು ಹಿಂಗೆ ಇಟ್ಟಿರ್ತೀರಾ. ನೀವೇ ಮಾಡಿದ್ರೆ ಇದೊಂದು ಬಿಟ್ರಿ ನೋಡಿ, ಹಿಂಗೆ ಫಸ್ಟ್ ಇದೊಂದು ಮೇಲಕ್ಕೆ ಎತ್ತಬೇಕು ನಾವು. ಇದು ಬಂದು ಕಾಲು ಹಿಂಗೆ ಎಳ್ಕೊಬಾರ್ದು, ಮೇಲಕ್ಕೆ ಎತ್ತಬಾರ್ದು. ಇದು ಇಲ್ಲೇ ಇರಬೇಕು. ನಾನು ಈ ಕಾಲನ್ನ ಇಟ್ಕೋಬೇಕಷ್ಟೇ. ಇಟ್ಕೊಂಡು ಇದು ನಿಮ್ಮ ಕಂಕ್ಲಲ್ಲಿ ಕೈ ಇಡಬೇಕು. ಇದು ಹೀಗಾಗ್ತದೆ ನೋಡಿ. ಹಿಂಗೆ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು. ನೋಡಿ ಒಂದು ನೋಡ್ಕೊಳ್ಳಿ. ಹಿಂಗ ಮಾಡಿ. ತಲೆ ಮೂವ್ ಮಾಡ್ಬೇಕು. ನೀವು ತಲೆ ಮೇಲೆ ಕೆತ್ತಬೇಕು. ತಲೆ ಮೇಲೆ ಕೆತ್ತಿ ಹಿಂಗ್ ಮಾಡ್ತಾ ಇರ್ಬೇಕು. ಈಗ ಹಂಗೆ ಒಂದ್ ಸಾರಿ ಒಂದೊಂದು ಕೈ, ಒಂದೊಂದ್ ಸಾರಿ ಒಂದೇ ಕೈ. ಬಟ್ ತಲೆ ಮೇಲೆ ಇಟ್ಕೊಂಡಿರ್ಬೇಕು. ಹಿಂಗೆ ತಲೆ ಮೇಲೆ ಇಟ್ಕೊಂಡಿರ್ಬೇಕು. ಗೊತ್ತಾಯ್ತು. ಒಂದ್ಸಾರಿ ಆ ಕಡೆ ಕೈ, ಒಂದ್ಸಾರಿ ಈ ಕಡೆ ಕೈ. ಹಾಗೆ. ಕರೆಕ್ಟ್. ಹಾಗೆ. ಸಾಕು. ಇದು ಸ್ವಲ್ಪ ಕಷ್ಟ ಇರುತ್ತೆ. ಮಾಡ್ತಾ ಇದೀನಿ. ಆಗತ್ತೆ, ಪರವಾಗಿಲ್ಲ. ಆಗತ್ತೆ, ತೊಂದರೆ ಏನಿಲ್ಲ. ಓಕೆ. ಸೊ ಇವು 4 ಎಕ್ಸರ್ಸೈಸು ಇಲ್ಲಿಗೆ. ಕೆಳಗಿಂದಕ್ಕೆ ನಿಮಗೆ ನಾನು ತೋರಿಸಿದ್ದೀನಿ. ಯಾವುದು ಕೆಳಗಿಂದಕ್ಕೆ? ಯಾವ್ದು ಹೇಳಿ. ಕೆಳಗಿಂದಕ್ಕೆ ನಿಮ್ಗೆ ಆವಾಗಲೇ ಮಾಡಿಸಿದೆ. ಈಗ ಜೊತೆನೇ ಸೇರಿಸ್ತಾ ಇದ್ದೀನಿ. ಈ ಕೆಳಗಿಂದ ನಾವು ಮಾಡಿದ್ದು ಯಾವುದು? ಹೀಗೆ ಇಟ್ಕೊಂಡು ಕೈ ಹಿಂಗೆ ತಗೊಂಡ್ಬಂದು ಒಂದೊಂದೇ ಕಾಲು 10 ಕೌಂಟ್. ಆಮೇಲೆ ಹೀಗೆ ಹಿಂಗೆ 10 ಕೌಂಟ್. ಅದೇ ಥರ ಇನ್ನೊಂದು ಕಾಲಿನಲ್ಲಿ 10 ಕೌಂಟು 10 ಕೌಂಟು 10
10 ಕೌಂಟ್. ಈಗ 2 ಕಾಲುಗಳನ್ನು ಮಾಡ್ಬೇಕು ನೀವು. ಅದನ್ನ ಫಸ್ಟ್ 2 ಕಾಲು ಜೊತೆಲಿ ಮಾಡೋದು, 2 ಸೇರಿರ್ಬೇಕು. 10 ಕೌಂಟು ಕೈನ ಪಕ್ಕದಲ್ಲಿ ತಂದು ಈ 10 ಕೌಂಟ್ ಹೀಗೆ ಇಟ್ಕೊಂಡಿರ್ಬೇಕು. 10 ಕೌಂಟ್ ಆಮೇಲೆ 10 ಕೌಂಟ್ ಕೆಳಗೆ, 10 ಕೌಂಟ್ ಕೆಳಗೆ. ನಾವಿತ್ತು ಮಾಡ್ತೀವಿ, ನಿಮಗೆ ಕಷ್ಟ ಆಗುತ್ತೆ. ನಿಮಗೆ ನಾವೇನು ಮಾಡ್ತೀವಿ ಅಂತಂದರೆ ಇದು ಬೇಡ, ಇದು ನಿಮಗೆ ಕಷ್ಟ ಆಗುತ್ತೆ. ನಾವೇನು ಮಾಡ್ತೀವಿ ಅಂದರೆ ನಾವು ಹಿಂಗೆ ಇಟ್ಕೊತೀವಿ, ಈಗ ಹೀಗೆ ತಗೊಂಡೋಗಿ ಹಿಂಗೆ ಬರ್ತೀವಿ. ಕೊನೆಗೆ ಹೀಗೆ ಇಟ್ಕೊಂಡು ಕೈಗಳನ್ನ ಹಿಂಗೆ ಇಟ್ಕೊಂಡು ಮಾಡ್ತೀವಿ. ಇದು ಕಷ್ಟ, ಬೇಡ. ಅದಕ್ಕೆ ನೀವು ಮೊದಲನೇ 2 ಎಕ್ಸರ್ಸೈಸ್ ಕಾಪಿ ಮಾಡಿ. ಓಕೆ, ತಲೆ ಹಂಗೆ ಕೆಳಗೆ ಇಟ್ಕೊಂಡಿರೋದಷ್ಟೇ, ತಲೆ ಕೆಳಗೆ ಇಟ್ಕೊಂಡಿರೋದು. ಒಂದೊಂದು 45, 90. 2 ಕಾಲು 45, 90. 10 ಕೌಂಟು ಕೆಳಗೆ. ಓಕೆ, ಸೊ ಇದನ್ನು ಮಾಡಿ ಸಾಕು. ಸೊ ಇನ್ನು ನಿಮಗೆ ನೀವು ಲೂಸನಿಂಗ್ಗೆ ಒಂದು ಅರ್ಧ ಗಂಟೆ ಜಾಸ್ತಿ ಮಾಡ್ಕೊಳ್ಳಿ. ನಿಮಗೆ ಲೂಸನಿಂಗ್ನಲ್ಲಿ ಎಲ್ಲ ಆಗುತ್ತೆ. ಸ್ಟಾರ್ಟಿಂಗ್ ಮಾಡ್ಕೋಬೇಕು. ನಿಮ್ಮ ದೇಹ ಸ್ವಲ್ಪ ರಿಲ್ಯಾಕ್ಸ್ ಆದಮೇಲೆ ಯೋಗಾಸನಗಳು ಇವಕ್ಕೆಲ್ಲ ಬರ್ಬೋದು. ಈಗ ನೋಡಿ, ಲೂಸ್ನಿಂಗ್ ಅಂದ್ರೆ ಇವಾಗ ನೀವು ಹೇಳ್ಕೊಟ್ಟಿದ್ದು ಲೂಸ್ನಿಂಗ್ ಅಲ್ಲ, ಅದು ನೀವು ಹೇಳ್ಕೊಟ್ಟಿದ್ದು ಇವಾಗ ಲೂಸ್ನಿಂಗ್ ಅಲ್ಲ. ಯಾವುದು? ಈ ಕೊನೆ 2 ಎಕ್ಸರ್ಸೈಸ್ ಹೇಳ್ತಲ್ಲ, ಅದು ಲೂಸ್ನಿಂಗ್ ಅಲ್ಲ. ಲೂಸ್ನಿಂಗ್ ಮೊದಲು ನಾನು ಮಾಡೋದ್ನಲ್ಲ, ಅದು ಇವೆಲ್ಲ ಲೂಸನಿಂಗ್ ಅಂತಾನೆ ಹೇಳೋದು. ಲೂಸ್ನಿಂಗ್ ತೊಂದರೆ ಏನಿಲ್ಲ. ಇವು ಎಷ್ಟೆಲ್ಲ ಮಾಡ್ಬೇಕು ಇವಾಗ? ಈಗೆಲ್ಲ ಪೂರ್ತಿ ಮಾಡ್ಬೇಕು ಅಂದ್ರೆ ಹೌ ಮೆನಿ ಟೈಮ್ಸ್ ಐ ಶುಡ್ ಡು? ನೀವು ಒಂದು 10 ಸಲ ಮಾಡಿ ಸಾಕು. ಬಟ್ ಒಂದೊಂದು ಇವಾಗ 10 ಯಾವುದ್ರಲ್ಲಾದ್ರೂ ಆಗಲಿ 10 ಕೌಂಟ್ಸ್ ಇರಬೇಕು. ಬೆನಿಫಿಟ್ ಜಾಸ್ತಿ. ಅದನ್ನ ಒಂದ್ಸಲ ಮಾಡಿದ್ರೆ ಸಾಕು. ಒಂದ್ಸಲ ಮಾಡ್ತೆ, ಆಯ್ತು. ಒಂದು ಸಲ ಮಾಡಿದ್ರೆ ಸಾಕು. 10 ಕೌಂಟ್ಸ್ ಇರ್ಬೇಕು ಅಷ್ಟೇ, ಬೇಕಾದಷ್ಟೇ. ದಿನಕ್ಕೆ 1 ಸಲ ಸಾಕು. ಸಾಕು. ಆಮೇಲೆ ನೀವು ರಾತ್ರಿ ಹೊತ್ತು ಊಟ ಆದ್ಮೇಲೆ ಓಡಾಡ್ತಿದ್ರಿ. ನಮ್ಮ ಶಾಸ್ತ್ರದಲ್ಲಿ ಊಟ ಆದ್ಮೇಲೆ 100 ಹೆಜ್ಜೆ ನಡಿ ಅಂತ ಹೇಳಿದೆ, ಗಾದೆ ಇದೆ. ಆದ್ರಿಂದ ಒಳ್ಳೇದು. ಮನೆಯಲ್ಲಿ ಮಾಡೋದು. ನಾನೊಂದು 1/4 ಗಂಟೆ ಮಾಡ್ತೀನಿ ದಿವಸ ಊಟ ಆದ್ಮೇಲೆ. ಎವ್ರಿ ಡೇ ಮಾಡ್ತೀನಿ ಸಾಕು, ಊಟ ಆದ್ಮೇಲೆ. ಓಕೆ. ಆಮೇಲೆ ನಿಮಗೆ ಕೂತ್ಕೊಂಡು ಮಾಡೋದು ಕೆಲವು ತೋರಿಸ್ತೀನಿ. ನೀವು ಚೇರ್ ತಗೊಂಡ್ಬರ್ಬೇಕು. ಚೇರ್ ಇದ್ರೆ ನೋಡಿ, ನಾನು ಒಂದು ಚೇರ್ ತರ್ತೀನಿ. ನೀವು ನೋಡ್ಕೊಳ್ಳಿ. ಮೊದಲನೇ ಹೆಸರು ಇದು ನೇರವಾಗಿ ಕೂತ್ಕೋಬೇಕು. ಇದು ರಿಲ್ಯಾಕ್ಸ್ ಆಗಿ ಕೂತ್ಕೊಂತೀವಿ. ಇಲ್ಲಿ ನೇರ ಕೂತ್ಕೊಂಡು, ಇದು ನಾನು ಮಾಡಿಸೋದು ಯಾತಿಕಪ್ಪ ಅಂತಂದ್ರೆ, ಫಸ್ಟ್ ನೋಡ್ಕೊಳ್ಳಿ ಹೆಂಗ್ ಮಾಡ್ಬೇಕು ಅಂತ. ಕಾಲು ನೆಲದ ಮೇಲೆ ಇಟ್ಟಿರ್ತೀರಾ. ಈಗೇನು ಮಾಡ್ತೀನಿ ನಾನು, ಈ ಕೈಯಿಂದ ಇದನ್ನ ಇಟ್ಕೊಂತೀನಿ. ಇದನ್ನ ಇಟ್ಕೊಂಡು ನೋಡಿ, ನೇರವಾಗಿ ಕೂತಿರ್ಬೇಕು. ಕೈಯಿಂದ ಇಟ್ಕೊಂತೀನಿ. ಈಗೇನು ಮಾಡ್ತೀನಿ, ಇನ್ನೊಂದು ಕೈಯಿಂದ ಈ ಕಡೆ ಇಟ್ಕೊಂಡು ಹಿಂಗೆ ತಿರ್ತೀನಿ. 10 ಕೌಂಟ್ಸ್ ಇರಬೇಕು. ಇದು ನಾರ್ಮಲ್ ಮಾಮೂಲಿ ಉಸಿರಾಟ. ತಲೆನೂ ಪೂರ್ತಿ ತಿರ್ಸಿರ್ತೀವಿ. ಕಾಲು ಹಿಂಗೆ ಇರಬೇಕು. ಕಾಲು ಏನು ಮಾಡ್ಬಿಡ್ತೀವಿ ನಾವು, ಹಿಂಗೆ ತೊಗೊಂಡ್ಬರ್ಬಾರ್ದು. ಕಾಲು ಹಿಂಗೆ ಇರಬೇಕು. ನೀವು ಚೇಂಜ್ ಆಗಬಾರ್ದು. ಒಂದು ಸಾರಿ ಕಾಲು ಫಿಕ್ಸ್ ಆಗಬೇಕು. ಈಗ ನೀವು ಬಲಗೈಯಿಂದ ಎಡಗೈ ಎಡದು ಬೆಂಚ್ ಇಟ್ಕೊಡಿ. ಕರೆಕ್ಟ್. ನೀವು ಈ ಕಡೆ ತಿರ್ಕೊಳ್ಳಿ, ನಾನು ನೋಡ್ಬೋದು. ನೀವು ಈಗ ತಿರ್ಕೊಂಡು ಈ ಕಡೆ ಇಟ್ಕೊಂಡು ನೀವು ಎದೆಯನ್ನು ತಿರುಗಿಸ್ಕೋಬೇಕು ಆ ಕಡೆಗೆ.
ಈಗ ಹಾ ಆ ಕಡೆ ತಿರುಗಿಸ್ಕೋಬೇಕು. 10 ಕೌಂಟ್ ಇರಬೇಕು. ಓಕೆ, ವಾಪಸ್ ಬನ್ನಿ. ಓಕೆ, ನೀವು ಸೇಮ್ ಇದನ್ನ ಇನ್ನೊಂದು ಕಡೆ ಮಾಡಬೇಕಾಗುತ್ತೆ. ತೋರಿಸ್ತೀನಿ, ನೀವು ನೋಡ್ಕೊಳ್ಳಿ, ಮೊದಲನೇ ಸಾರಿ ನೋಡ್ಕೊಳ್ಳಿ. ಕರೆಕ್ಟ್ ಹಾಗೆ. ಈಗ ಕರೆಕ್ಟ್, ನೀವು ಕರೆಕ್ಟ್ ಆಗಿದ್ದೀರಾ. ನಾನು ಹಿಂಗಿದ್ರೇನೆ ನಾನು ನಿಮ್ಮನ್ನು ನೋಡ್ಬೋದು. ಕರೆಕ್ಟ್, ನೀವಿದ್ದೀರಾ, ಕರೆಕ್ಟ್ ಆಗಿದ್ದೀರಾ. ಈಗ ನೀವೇನ್ ಮಾಡ್ಬೇಕು ಅಂತಂದ್ರೆ, ಕರೆಕ್ಟ್, ನಿಮ್ಮ ಎಡಗೈಯಿಂದ ಬಲಗಡೆ ಇಟ್ಕೊಂಡಿದ್ದೀರಾ. ಈಗ ಏನ್ ಮಾಡ್ಬೇಕು ಅಂತಂದ್ರೆ ಹಿಂಗ್ ಇಟ್ಕೊಂಡು ತಿರ್ಬೇಕು. ಇದು ನೋಡಿ, ಇದೆಯಲ್ಲ, ನೇರವಾಗಿ ಆಗ್ಬೇಕು. ನಿಮ್ಗೆ ಆಗೋದಿಲ್ಲ, ಬೇಡ, ಪರವಾಗಿಲ್ಲ. ನನಗೂ ನಿಮ್ಗೂ ನೋಡ್ಕೊಳ್ಳಿ, ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮ್ಗೆ. ಬಟ್ ತೊಂದರೆ ಇಲ್ಲ, ಇಷ್ಟು ಮಾಡಿದ್ರು ಅದ್ರ ವ್ಯಾಪಾರ ಆಗುತ್ತೆ, ಲಾಭ ಆಗುತ್ತೆ. ಫಸ್ಟ್ ಮಾಡಿ 10 ಕೌಂಟ್. ನಿಮ್ಗೆ ಆದ್ಮೇಲೆ ನಿಧಾನವಾಗಿ ಒಂದು ವಾರ, 10 ದಿವಸ ಮಾಡಿ, 15 ದಿವಸ ಮಾಡಿ, 15 ಕೌಂಟ್ ಮಾಡ್ಕೊಳ್ಳಿ ಹಾಗೆ. ಓಕೆ, ವಾಪಸ್ ಬಂದು ನೋಡಿ. ಈಗ ರಿಲ್ಯಾಕ್ಸ್, ದೀರ್ಘ ಉಸಿರಾಡಿ. ಓಕೆ, ನೆಕ್ಸ್ಟ್ ನೀವು ಇನ್ನೊಂದು ಕಡೆ ಮಾಡಿ. ಕರೆಕ್ಟ್, ಕೌಂಟ್. ಓಕೆ, ನೆಕ್ಸ್ಟ್ ಇದರಲ್ಲಿ ಮೇಲಕ್ಕೆ ಹೋಗೋದು. ಕೈ ನೇರ ಇರಬೇಕು, ಕೈ ಹಿಂಗೆ ಬೆಂಡ್ ನೇರ. ಕೈ ಎಷ್ಟಾದ್ರೆ ಅಷ್ಟು ಹಿಂದಕ್ಕೆ 10 ಕೌಂಟ್ ಇರಬೇಕು. ಓಕೆ, ನೆಕ್ಸ್ಟ್ ನೀವು ಮುಂದಕ್ಕೆ ಹಾಗೆ, ಇಲ್ಲಿ ಹಾಗೆಯೇ ಮುಂದಕ್ಕೆ. ಬಗ್ಗಕ್ಕಾದ್ರೆ ಬಗ್ಗಿ. ಓಕೆ, ವಾಪಸ್ ಬನ್ನಿ. ನಿಮ್ಗೆ ಅಷ್ಟು ಆಗೋದಿಲ್ಲ, ತೊಂದರೆ ಇಲ್ಲ. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ನಾವೇನ್ ಮಾಡ್ತೀವಿ, ಉಸಿರಾಡ್ಕೊತೀವಿ, ಇಲ್ಲಿಂದ ಬರ್ತೀವಿ, ನಾವೇನ್ ಮಾಡ್ತೀವಿ, ತಪ್ಪು ಮಾಡೋದು, ಇಲ್ಲಿಂದ ಬಗ್ಬಿಡ್ತೀವಿ. ಇಲ್ಲಿಂದ ಇಷ್ಟ ಆಗೋದು. ನಾವೇನ್ ಮಾಡ್ತೀವೋ ಸ್ಟ್ರೆಚ್ ಮಾಡಿ ಹೀಗೆ ಬಗ್ಗಿದ್ದೆ ನೆಲ ಮುಟ್ಟಿಸ್ತೀವಿ. ಬೇಕಾದ್ರೆ ಇಟ್ಕೊಂತೀವಿ, ಇಟ್ಕೊಂತೀವಿ. ನಮ್ದು ಪೂರ್ತಿ ಹೊಟ್ಟೆ ಮೇಲೆ, ಎದೆ ಇದ್ರ ಮೇಲೆ ಬಂದ್ಬಿಡುತ್ತೆ. ನೆನಪಿಟ್ಬಿಡ್ಬೇಕು ಹಾಗೆ. ವಾಪಸ್ ಬರುವಾಗ ಮತ್ತೆ ರಿಲ್ಯಾಕ್ಸ್. ಹೀಗೆ ಒಂದ್ಸರಿ ಮಾಡಿ. 10 ಸಲ ಇಟ್ಕೋಬೇಕಾ ಅಲ್ಲಿ? 10. ಓಕೆ, ಓಕೆ, ಮುಂದಕ್ಕೆ ಬಗ್ಗೆ. ಓಕೆ, ಚೇರ್ದು ಕಾಲು ಇಟ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಹಾಗೆ ಸರ್, ಅಷ್ಟೇ ಸರ್. 10 ಕೌಂಟ್ ಹಿಂದೆ ಇಟ್ಕೋಬೇಕಾ ಅಥವಾ ಬರೀ ಒಂದು ಮೋಷನ್ ಅಷ್ಟೇನಾ? 10 ಕೌಂಟ್ ತನಕ ಇಲ್ಲಿ ಇಟ್ಕೊಂಡಿರ್ಬೇಕಾ ಹಿಂಗೆ? ಅದೇನ್ ಬೇಡ, 10 ಕೌಂಟ್ ಏನ್ ಬೇಡ, ಸುಮ್ನೆ ಹಿಂಗೆ ಸಾಕಷ್ಟೇ. ಓಕೆ, ಸಾಕು. ಓಕೆ, ಇದು ನಮ್ಗೆ ಅಭ್ಯಾಸ ಇರಲ್ಲ. ಯಾಕೆಂದ್ರೆ ಪಾಪ ನೀವು ಇದನ್ನು ಉಪಯೋಗಿಸೇ ಇಲ್ಲ. ಇದನ್ನ ಇದ್ದಂಗೆ ನಾವು ಉಪಯೋಗಿಸಕ್ಕೆ ಹೋದಾಗ ಆ ಬೆಂಡ ಆಗೋದಿಲ್ಲ. ಆದ್ದರಿಂದ ಮಾಡ್ತಾ ಇದು ಈ ಎಕ್ಸರ್ಸೈಸ್ ನೀವು ಸೇರಿಸ್ಕೊಳ್ಳಿ. ಅಲ್ಲಿಗೆ ಏನಾಯ್ತು, ಒಂದು ಫಾರ್ವರ್ಡು, ಒಂದು ಬ್ಯಾಕ್ವರ್ಡು, ಇನ್ನೊಂದು ಟ್ವಿಸ್ಟ್. ಇವೆರಡೂ ಮಾಡೋದ್ರಿಂದ ನಮ್ಮ ಬೆನ್ನುಮೂಳೆಗೆ ಸ್ಟ್ರಾಂಗ್ ಆಗುತ್ತೆ.
ಫ್ಲೆಕ್ಸಿಬಿಲಿಟಿ ಬರುತ್ತೆ, ಸಪಲ್ನೆಸ್ ಬರುತ್ತೆ. Okay. ನೀವು ಅಭ್ಯಾಸ ಮಾಡ್ಬೋದು ನಿಮ್ಮ ಯೋಗದ ಜೊತೆಗೆ. ಓಕೆ, ಇವಾಗ ಲೂಸನಿಂಗಿಗೂ ಯೋಗಾಗೂ ಏನ್ ಡಿಫ್ರೆನ್ಸ್? ಲೂಸನಿಂಗ್ ಎಕ್ಸರ್ಸೈಸ್ ಮಾಡ್ತಾ ಇದೀವಲ್ಲ, ಅದನ್ನ ಯೋಗ ಅಂತ ಕರೀತಾರ ಅಥವಾ ಯೋಗಾಗೆ ಬೇರೆ? ಇನ್ನೊಂದ್ಸಲ. ಈಗೆಲ್ಲ ಇದು ಲೂಸನಿಂಗ್ ಎಕ್ಸರ್ಸೈಸಸ್. ಹೌದು. ಯೋಗ ಅಂದ್ರೆ ಯಾವುದು? ಯೋಗ ಅಂತಂದ್ರೆ ಇವಾಗ ನಿಮ್ಗೆ ಇದು ತೋರಿಸಿದ್ನಲ್ವಾ, ಯಾವುದು ಇದು ಯಾವುದು ಇವತ್ತು ನಾನು ನಿಮಗೆ ತೋರಿಸ್ದೆ, ಪಾಪ ನಿಮ್ಗೆ ಕಷ್ಟ ಆಗುತ್ತೆ. ಅದು ಯಾವುದಪ್ಪ ಅದು? ಪವನ ಮುಕ್ತಾಸನ, ಕಾಲನ್ನ ಮಡಚ್ಕೊಂಡು ಕ್ರಿಯೆ ಮಾಡೋದು, ಇವೆಲ್ಲ ಆಸನಗಳು. ನಾನು ತೋರಿಸ್ತೀನಿ ಒಂದೆರಡು. ಅದು ಯೋಗ ಅನ್ನೋದು, ಅದನ್ನು ಯೋಗ ಅಂತೀವಿ ನಾವು. ಬಟ್ ಇವೆಲ್ಲ ಇನ್ನೂ ಸೂರ್ಯ ನಮಸ್ಕಾರನೂ ಯೋಗ ಅಲ್ಲ, ಬರೀ ಸೂರ್ಯ ನಮಸ್ಕಾರ ಇಲ್ಲ. ಅದಕ್ಕೋಸ್ಕರ ಇದರಲ್ಲಿ ಲೂಸನಿಂಗ್ ಮಾಡಿಕೊಂಡು ಸೂರ್ಯ ನಮಸ್ಕಾರ ಮಾಡಿದ್ರೆ ನಿಮ್ಮ ದೇಹ ಸಡ್ಲ ಆಗತ್ತೆ. ಸಡ್ಲ ಆದಮೇಲೆ ನಾವು ಯೋಗಾಸನಗಳಿಗೆ ಹೋಗ್ತೀವಿ. ನಿಮಗೆ ಯೋಗಾಸನ ತೋರಿಸ್ತೀನಿ, ಸುಮ್ಮನೆ ನೋಡ್ಕೊಳ್ಳಿ. ಅಂದರೆ ಈ ಯೋಗಾಸನ ಮಾಡಬೇಕಾದ್ರೆ ಬೆನ್ಮೇಲೆ ಮಾಡೋದು, ಬೆನ್ಮೇಲೆ ಅಂದರೆ ನೀವು ಹಿಂದೆ ಮಲ್ಕೊಂಡು ಮಾಡೋದು, ಬಾರ್ಲ್ ಮಲ್ಕೊಂಡು ಮಾಡೋದು, ಕೂತ್ಕೊಂಡು ಮಾಡೋದು, ನಿಂತ್ಕೊಂಡು ಮಾಡೋದು, 4 ಎಕ್ಸರ್ಸೈಸ್ಗಳಿದೆ. ನಿಮ್ಗೆ ಒಂದೊಂದರಲ್ಲಿ ಸುಮ್ಮನೆ ಪಾಪ ನಿಮ್ಗೆ ಯೋಗಾಸನ ಅಂದರೆ ಏನು ಅಂತ ಪಾಪ ಒಂದು ಸ್ವಲ್ಪ ನೋಡ್ಕೊಳ್ಳಿ. ನೀವು ಅಷ್ಟೇ ಮಾಡೋದು ಕಷ್ಟ ಆಗುತ್ತೆ ನಿಮಗೆ, ನೋಡ್ಕೊಳ್ಳಿ. ಈಗ ಫಸ್ಟ್ ಎತ್ಕೊಂತಾನೆ ಕೂತ್ಕೊಂಡು ಮಾಡೋದು ತೋರಿಸ್ತೀನಿ. ಕೂತ್ಕೊಂಡು ಮಾಡೋದು ಯೋಗಾಸನ. ನೆಲದ ಮೇಲೆ ಕೂತ್ಕೊಂಡು ಮಾಡೋದು ಇವೆಲ್ಲ. ಸೊ ಇದಕ್ಕೆ ಹೆಸರು ಪಶ್ಚಿಮೋತ್ತಾನಾಸನ ಅಂತ ಹೇಳ್ತೀವಿ. ಪಶ್ಚಿಮೋತ್ತಾನಾಸನ ಹೇಗೆ ಮಾಡ್ತೀವಿ? ಈ ನೇರವಾಗಿ ಕೂತ್ಕೋಬೇಕಿತ್ತು. ಫಸ್ಟ್ ಕೂತ್ಕೊಳ್ಳೋಕೆ ಬರಬೇಕು ನೇರವಾಗಿ. ಕೂತ್ಕೊಂಡಾದ್ಮೇಲೆ ನೀವು ನೋಡ್ತೀವಿ ಮಾಡಕ್ಕೆ ಹೋಗ್ಬೇಕು. ಹೀಗೆ ಕೂತ್ಕೊಂಡು ಕೈಗಳನ್ನ ಮೇಲೆ ಕೆತ್ತಬೇಕು. ಕೈಗಳನ್ನ ಮೇಲೆ ಕೆತ್ತಿ ನೇರವಾಗಿ ಕೂತ್ಕೋಬೇಕು. ಆಮೇಲೆ ಬಗ್ಗಿದ್ದೆ ನಮ್ಗೆ ನಿಂತ್ಕೋಬೇಕು. ಹಿಂಗೆ ಇದಕ್ಕೆ ಪಶ್ಚಿಮೋತ್ತಾಸನ ಅಂತ ಹೇಳ್ತಾರೆ. ಇದು ಒಂದು. ಇನ್ನ ಇದರಲ್ಲಿ ಬದ್ಧ ಕೋಣಾಸನ ಅಂತೀವಿ. ಹೀಗೆ ಇಟ್ಕೊಂಡು ಎಲ್ಲ ಮಾಡ್ತೀವಿ. ಇದು ಬದ್ಧ ಕೋಣಾಸನ. ನಿಮ್ಗೆ ತುಂಬಾ ಕಷ್ಟ ಆಗತ್ತೆ. ಇದು ಮಾಡ್ತಾ ಇದ್ದೆ ನಾನು ಮೊದಲು. ಮಾಡಿ, ತುಂಬಾ ಒಳ್ಳೇದು. ಬಟರ್ಫ್ಲೈ ಮಾಡ್ತಾ ಇದ್ದೆ. ಆಮೇಲೆ ಇದು ಹರ್ನಿಯಾಗೆ ಏನೋ ಕನ್ಸರ್ನ್ ಇದೆ ಅಂದ್ಬಿಟ್ಟು ಬಿಟ್ಬಿಟ್ಟೆ. ಮೊದಲು ಮಾಡ್ತಾ ಇದ್ದೆ ಇದು ಬಟರ್ಫ್ಲೈಗೆ. ಮಾಡ್ಬೋದು. ಇದಕ್ಕೆ ಹರ್ನಿಯಾಗ ಒಳ್ಳೇದಿದು. ಇದು ಒಳ್ಳೇದಾ? ಒಳ್ಳೇದು, ಏನೂ ಆಗಲ್ಲ. ಯಾಕೆಂದ್ರೆ ಇದು ಹೊಟ್ಟೆ ಮಾಡ್ಕೊಂಡು ಮಾಡೋದೇನಿಲ್ಲ. ಇಲ್ಲಿ ಹೀಗೆ ಮಾಡೋದು. ಎರಡನೇದು, ಇದಾದ್ಮೇಲೆ ಇದನ್ನ ಹಾಗೆ ಪೂರ್ತಿ ನೆಲಕ್ಕೆ ಮುಗಿಸ್ಬೇಕು. ನೋಡಿ, ಇದು ನೀವ್ ಹೇಳಿದ್ದು ಅದು ಮಾಡ್ತಿದ್ದೆ ಮೊದಲು. ಕರೆಕ್ಟ್. ಹಿಂಗೆ ತಾನೆ? ಕರೆಕ್ಟ್. ಹರ್ನಿಯಾ ಪರವಾಗಿಲ್ವಾ ಹಂಗಾದ್ರೆ? ಸರಿ, ಒಳ್ಳೆ ಮಾಡಿ ಇದು. ಆಮೇಲೆ ಇದರಲ್ಲಿ ಇವೆಲ್ಲ ಕೂತ್ಕೊಂಡು ಮಾಡೋದು. ಇನ್ನ ಹೊಟ್ಟೆ ಮೇಲೆ ಮಲ್ಕೊಂಡು ಮಾಡೋದು ನಿಮ್ಗೆ ಬೇಡ. ನಿಂತ್ಕೊಂಡು ಮಾಡೋದು ಕೂಡ ಇದೆ. ನಾವು ನಿಂತ್ಕೊಂಡು ಮಾಡೋದರಲ್ಲಿ ಈ ತ್ರಿಕೋಣಾಸನ ಅಂತ ಇದೆ, ನಿಮ್ಗೆ ಗೊತ್ತಿರುತ್ತೆ. ಇದಕ್ಕೆ ಜಾರಬಾರ್ದು, ಇಲ್ಲಿ ಬೆವರೇ ಇಲ್ಲ. ನಿಂತ್ಕೊಂಡು ತ್ರಿಕೋಣಾಸನ. ಪಾದ ಪೂರ್ತಿ ಮುಟ್ಟಬೇಕು. ಇದು ತ್ರಿಕೋಣಾಸನ. ತ್ರಿಕೋಣಾಸನಕ್ಕೆ ಹೋಗೋಕ್ ಮೊದಲು ನೀವು ನಿಂತ್ಕೊಂಡು ಮಾಡ್ಬೋದು. ಇದು ಮಾಡ್ಬೋದು. ಇದು ಲೂಸನಿಂಗ್ ಮೇಲೆ ನಾನು ಸೇರಿಸಿಲ್ಲ. ನೇರವಾಗಿ ಇಟ್ಕೊಂಡು ಕಾಲುಗಳಾಗ್ಲ ಇಟ್ಕೊಂಡು ಹೀಗೆ ಇದು ನೀವು ಸೇರಿಸ್ಕೋಬಹುದು. ಇದು ಮಾಡ್ಬೋದು. ತ್ರಿಕೋಣಾಸನ ಅಲ್ಲ ಇದು. ತ್ರಿಕೋಣಾಸನ
ಮಾಡಕ್ ಮೊದಲು ಈಗ ಚೆನ್ನಾಗಿ ಮಾಡಿದ್ರೆ ನಮ್ಗೆ ಈಸಿ. ನಮಗೆ ಇಲ್ಲಿ ಕಾಲು ಮಡಚಬಾರ್ದು, ಕಾಲು ನೇರ ಇದೆ, ಕಾಲು ಮಡಚ್ಬಿಟ್ರೆ ಈಸಿ, ಮಡಚಬಾರ್ದು. ಓಕೆ. ಇದು ಸ್ವಲ್ಪ ಇದು ಲೂಸನಿಂಗ್ ಆಗುತ್ತೆ. ಇದು ಮಾಡಿ ನಿಮ್ಗೆ ಆಗತ್ತೆ, ಮಾಡಿ. ಅಂತೆನಾ? ಓಕೆ ಓಕೆ, ಸಾಕು. ಓಕೆ, ಸೊ ನಿಮಗೆ ಪಾಪ ಆಸನಗಳು ಮಾಡೋದು ಕಷ್ಟ ಆಗತ್ತೆ. ಎಲ್ಲ ಪ್ರಿಪೇರ್ ಆಗಿರಬೇಕು, ನೀವು ಮಾಡ್ಕೊಳ್ಳಿ. ಆಮೇಲೆ ಅಭ್ಯಾಸ ಆದಮೇಲೆ ಜೊತೆಗೆ ಈಗ ನಾನು ಪ್ರಾಣಾಯಾಮ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಮಾಡಿಸ್ತೀನಿ. ಅದು ತುಂಬ ಒಳ್ಳೆಯದು. ಯೋಗಾಸನಕ್ಕಿಂತ ಪ್ರಾಣಾಯಾಮ ತುಂಬ ಮುಖ್ಯ. ನೀವೇನೋ ನಾಡಿ ಶುದ್ಧಿ ಮಾಡ್ತಾ ಇದ್ದೀರಾ, ಮಾಡ್ಕೊಂಡು ಹೋಗಿ. ಅದ್ರ ಜೊತೆಗೆ ನಮ್ಮದರಲ್ಲಿ ಸ್ಟೆಪ್ಸ್ ತಗೊಂಡು ಹೋಗ್ತೀವಿ, ಅವುಗಳನ್ನ. ಈಗ ಫಸ್ಟ್ ಲೂಸನಿಂಗ್ ಮಾಡ್ಕೋಬೇಕು. ಸ್ಟೆಪ್ಸ್ ಅಂದ್ರೆ ಫಸ್ಟ್ ಲೂಸನಿಂಗ್ ಆಯ್ತು, ಅದಾದ್ಮೇಲೆ ಪ್ರಾಣಾಯಾಮನ? ಸೂರ್ಯ ನಮಸ್ಕಾರ ಆದ್ಮೇಲೆ, ಲೂಸನಿಂಗ್ ಆದ್ಮೇಲೆ ಸೂರ್ಯ ನಮಸ್ಕಾರ ಮಾಡಿ. ನಿಮ್ಗೆ ಎಷ್ಟು ಗೊತ್ತಿದೆಯೋ ಸೂರ್ಯ ನಮಸ್ಕಾರ. ಸೂರ್ಯ ನಮಸ್ಕಾರ ಮಾಡಿ. ಸೂರ್ಯ ನಮಸ್ಕಾರ ಆದ್ಮೇಲೆ ಚೇರ್ ಮೇಲೆ ಕೂತ್ಕೊಂಡು ಮಾಡೋದು ಮಾಡಿ. ಆಮೇಲೆ ನಿಮ್ಮ ಹೊಟ್ಟೆ ಹರ್ನಿಯಾಗೆ ಒಳ್ಳೇದು ಮಲ್ಕೊಂಡು ಮಾಡೋದು 4 ಎಕ್ಸರ್ಸೈಸು. ಇಲ್ಲಿ ಇದಕ್ಕೆ 4 ಹೇಳಿದೆ, ಮೇಲ್ಗಡೆಗೆ ಬರೋದು ಅದೇ ಹಿಂಗೆ ಇಟ್ಕೊಂಡು ಹಿಂಗೆ ಬರೋದು, ಹಿಂದಕ್ಕೆ ಹೋಗೋದು, ಇದು 4. ಕಾಲಿಂದೊಂದು 2 ಮೇಲಕ್ಕೆ ಎತ್ತೋದು, ಕೆಳಕ್ಕೆ ಇಳಿಸೋದು, 45 ಡಿಗ್ರೀಸ್ 90 ಡಿಗ್ರೀಸ್. ಇದು ತುಂಬ ಮಾಡಿ, ಹೊಟ್ಟೆ ಕರಗುತ್ತೆ. ಇದು ಸೂರ್ಯ ನಮಸ್ಕಾರ ಆದ್ಮೇಲೆ? ಹೌದು, ಫಸ್ಟು ಲೂಸನಿಂಗು, ಆಮೇಲೆ ಸೂರ್ಯ ನಮಸ್ಕಾರ. ಅದಾದಮೇಲೆ ನೀವು ಈ ಹೊಟ್ಟೆ ಕರಗೋದಕ್ಕೋಸ್ಕರ ಮಾಡೋದು ಇದೊಂದು 4. ಮತ್ತೆ ಬರೆದಿಟ್ಕೊಂಡ್ಬಿಡಿ. ನೀವು ನಾಳೆ ಬರೆದಿಟ್ಕೊಂಡು ನಾನು ಕೇಳಿದಾಗ ಇನ್ನೇನೋ ಪಾಯಿಂಟ್ ಬಿಟ್ಟಿದ್ದು ನಾನು ತೋರಿಸ್ತೀನಿ, ನಿಮ್ಮ ಲ್ಯಾಂಗ್ವೇಜ್ನಲ್ಲಿ ಬರೆದಿಟ್ಕೊಂಡು. ಸೊ ಈ ಮಲ್ಕೊಂಡು ಬೆನ್ಮೇಲೆ ಮಲ್ಕೊಂಡು ಮೇಲಕ್ಕೆ ಬರೋದು ಅದೊಂದು 4 ಇದೆ. ಮತ್ತೆ ಕಾಲ್ ರೈಸ್ ಮಾಡೋದು, ಅದೆಲ್ಲ ಪ್ರೋನ್ ಸುಪೈನ್ ಪಾಸ್ಚರ್ಸ್ ಅಂತೀವಿ, ಅಂದರೆ ಬೆನ್ಮೇಲೆ ಮಲ್ಕೊಂಡು ಮಾಡೋದು. ಇವು ಹೊಟ್ಟೆ ಕರಗೋದಕ್ಕೆ ನಿಮ್ಮ ಹರ್ನಿಯಾಗೆ ತುಂಬ ಒಳ್ಳೆಯದು ಪರ್ಟಿಕ್ಯುಲರ್ ಆಗಿ ಇದು. ಅದಾದಮೇಲೆ ಚೇರ್ ಮೇಲೆ ಕೂತ್ಕೊಂಡು ಮಾಡಿದ್ದು ನಿಮ್ಗೆ ತೋರಿಸ್ಕೊಟ್ಟೆ, ಅದು ಒಂದು 4 ಎಕ್ಸರ್ಸೈಸ್ ಇದೆ. ಟ್ವಿಸ್ಟ್, ಆಮೇಲೆ ಫಾರ್ವರ್ಡ್ ಬೆಂಡಿಂಗ್, ಅವು ಅದೊಂದು 4 ಇದೆ ಚೇರ್ ಮೇಲೆ ಕೂತ್ಕೊಂಡು ಮಾಡೋದು. ಅವುಗಳನ್ನ ಬರೆದಿಟ್ಕೊಳ್ರಿ, ಇಷ್ಟು ಮಾಡಿ ನೀವು. ಆಮೇಲೆ ವಾಕಿಂಗ್ ರೆಗ್ಯುಲರ್ ಆಗಿ ಇಟ್ಕೊಳ್ಳಿ. ನೀವು ವಾಕಿಂಗ್ ಮಾಡುವಾಗ ಬ್ರಿಸ್ಕ್ ವಾಕ್ ಮಾಡಬೇಕು, ಚಿಟ್ಚಾಟ್ ವಾಕ್ ಉಪಯೋಗ ಇಲ್ಲ. ನಿಧಾನವಾಗಿ ಮಾತಾಡ್ಕೊಂಡು ಹೋಗ್ತೀವಲ್ಲ, ಈ ಶಾಪಿಂಗ್ ಹೋದಾಗ ಆ ವಾಕ್ ಉಪಯೋಗ ಬರಲ್ಲ. ಬ್ರಿಸ್ಕ್ ವಾಕ್ 40 ಮಿನಿಟ್ಸ್ ಅಷ್ಟು ಮಾಡೋದು ಸಾಕು. 40 to 45 ಮಿನಿಟ್ಸ್ ಅಂತೀವಿ, 3/4 ಗಂಟೆ ಇಟ್ಕೊಳ್ರಿ. ನೀವು ಬ್ರಿಸ್ಕ್ ವಾಕ್ ಮಾಡಿದ್ರೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಕೆಲವರು ಚಿಟ್ಚಾಟ್ ವಾಕ್ ಮಾಡ್ಕೊಂಡು ಹೋಗ್ತಾರೆ, ನೋ ಯೂಸ್. ಮನೇಲಿ ಏನಿದೆ, ನಮ್ಮ ಮನೇಲಿ ಏನಿದೆ, ಒಡವೆ ಏನಿದೆ, ಮನಸ್ಸಿನ್ನು ಕೆಡಿಸ್ಕೊಂತಾರೆ. ನೀವು ವಾಕಿಂಗ್ ಮಾಡ್ಕೊಂಡು ಹೋಗೋವಾಗ ನಿಮ್ಗೆ ಇಷ್ಟವಾಗಿರೋ ದೇವರು ಒಂದು ಜಪ ಇಟ್ಕೋಬೇಕು, ಒಂದೇ ಮಂತ್ರ. ನಿಮ್ಮ ಇಷ್ಟ ದೇವರು ಯಾವುದು ಗೊತ್ತಿಲ್ಲ ನಿಮಗೆ, ಯಾವುದಾದ್ರೂ ಉಂಟಾ? ಅಂದ್ರೆ ವೆಂಕಟೇಶ್ವರ ಮನೆ ದೇವರು ಆಯ್ತು. ಬಟ್ ನೀವು ಯಾವುದಾದ್ರೂ ದೇವ್ರನ್ನ ಜಪ ಮಾಡ್ತಾ ಇದ್ದೀರಿ? ಇಲ್ಲ ಅಲ್ವಾ? ಇಲ್ಲ, ಜಪ ಮಾಡ್ತಾ ಇಲ್ಲ. ವೆಂಕಟೇಶ್ವರನು ಒಂದೇ, ರಾಮನು ಒಂದೇ, ನಾರಾಯಣನೇ ವೆಂಕಟೇಶ್ವರ, ರಾಮ, ಕೃಷ್ಣ, ಗೋವಿಂದ, ನಾರಾಯಣ ಎಲ್ಲ ಅವರೇ. ನೀವು ಓಂ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಓಂ ಶ್ರೀರಾಮ್ ಜೈ ರಾಮ್ ಜೈ, ಇದು ಮಂತ್ರ ಇದೊಂದಿದೆ. ಅಥವಾ ರಾಮ ರಾಮ ಅಂದ್ಕೊಂಡು ಹೋಗ್ರಿ.
ನಾನು ರಾಮ ರಾಮ ಅನ್ಕೊಂತೀನಿ. ಇದು ತುಂಬ ಒಳ್ಳೆಯದು. ಒಂದು ಮಂತ್ರ ಇಟ್ಕೋಬೇಕು. ನಾವು ನಾವು ಯೋಗ ಮಾಡುವಾಗಲೂ ಆ ಮಂತ್ರ ಹೇಳ್ಕೊತಾ ಇರ್ತೀವಿ. ಇವಾಗ ಹೇಳ್ಕೊಡುವಾಗ ಆಗೋಲ್ಲ, ನಾವು ಒಬ್ಬರೇ ಮಾಡುವಾಗ ಆ ಮಂತ್ರ ಯಾವಾಗಲೂ ಓಡಾಡುವಾಗ, ಸ್ನಾನ ಮಾಡುವಾಗ, ಕೂತ್ಕೊಳ್ಳುವಾಗ, ಊಟ ಮಾಡುವಾಗ ಒಂದು ಮಂತ್ರ. ಇದ್ರ ಬಗ್ಗೆ ಇನ್ಯಾವತ್ತಾದರೂ ನಿಮ್ಗೆ ಹೇಳ್ತೀನಿ. ಹಾಗೆ ಮತ್ತೆ ನಿಮಗೆ ಒಂದು ಸಾರಿ ಇದು ಕಳಿಸಿದ್ದೆ, 12 ಸೀರಿಯಲ್ಲು. ನೀವು ಅಲ್ಲಿ ಬಂದಾಗ ಯಾರೋ ಒಬ್ರು ಹೋಗ್ಬಿಟ್ಟಿದ್ರು ಅಂತಂದ್ರಿ, ಇಂಡಿಯಾ ಬಂದು. ಕೇಳಿದ್ದೀನಿ. ನೀವು ಕೇಳಿದ್ರಿ ಅನ್ಕೊಂತೀನಿ ನಾನು. ಕೇಳಿದ್ದೀನಿ, ಹೌದು ಕೇಳಿದ್ರಲ್ವಾ? ಅದಕ್ಕೋಸ್ಕರ ನಮಗೆ ಸತ್ತಾಗ ದೇವ್ರ ನೆನಪು ಬರಬೇಕು, ಇದು ತುಂಬ ಮುಖ್ಯ. ಅದಕ್ಕೋಸ್ಕರನೇ ಈ ಜಪಾನ್ ಹೇಳೋದು. ಸೊ ದೇವ್ರ ನೆನಪು ಬರದೆ ಇನ್ನೇನು ಬಂದರು, ಪ್ರಾಣಿಗಳಾಗ್ಬೋದು, ಮನುಷ್ಯರು ಆಕ್ಸಿಡೆಂಟಲ್ ಆಗ್ಬೋದು. ಇದು ನಮ್ಮ ಕೈಯಲ್ಲಿದೆ. ಅವನ್ನೆಲ್ಲ ಬೇಕಾದರೆ ಇನ್ನೂ ಒಂದ್ಸಾರಿ ಕೇಳಿ, ನಿಮ್ಗೆ ಡೌಟ್ ಇದ್ರೆ ಬೇಕಾದರೆ ಕ್ಲಾರಿಫೈ ಮಾಡ್ಕೊಳ್ಳಿ ಅದರ ಬಗ್ಗೆ. ಅದು ತುಂಬ ಒಳ್ಳೆಯದು. ಅದಕ್ಕೋಸ್ಕರನೇ ಒಂದು ಮಂತ್ರವನ್ನು ನಾವು ಜಪಿಸ್ತಾ ಬರಬೇಕು, ಒಂದೇ ಮಂತ್ರ. ಒಂದು ಸ್ವಲ್ಪ ದಿವಸ ಕೃಷ್ಣ ಅನ್ನೋದು, ಒಂದು ಸ್ವಲ್ಪ ರಾಮ ಅನ್ನೋದು, ಒಂದು ಸ್ವಲ್ಪ ನಾರಾಯಣ ಅನ್ನೋದು ಮಾಡಬಾರ್ದು. ಒಂದೇ ಒಂದು ಮಂತ್ರ. ಇದ್ರ ಬಗ್ಗೆ ಇನ್ಯಾವತ್ತಾದರೂ ಹೇಳ್ತೀನಿ ನಿಮಗೆ ಡೌಟ್ ಬಂದಾಗ. ಸೊ ಈಗ ನಿಮಗೆ ಆಮೇಲೆ ನಾವು ಇವಾಗ ನಿಮಗೆ ಸ್ವಲ್ಪ ಪ್ರಾಣಾಯಾಮ ಸ್ವಲ್ಪ ತೋರಿಸ್ತೀನಿ. ಇವಾಗ ಸ್ವಲ್ಪ ಅವ್ರಿಗೆ ಅವಾಗಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಇನ್ನು ಬುಧವಾರ ಅವ್ರು ಬರ್ತಾರೆ, ಬಂದಾಗ ಜೊತೆಯಲ್ಲಿ ನಾವು ಮಾಡ್ಕೊಂಡು ಹೋಗೋಣ. ಇವತ್ತು ನಾನು ಏನು ತೋರಿಸೋದನ್ನ ಅದನ್ನು ನಿಮ್ಮ ಇದಕ್ಕೆ ಸೇರಿಸ್ಕೊಳ್ಳಿ, ಒಂದು ಬರ್ಕೊಳ್ಳಿ ನಿಮ್ಮದು ಲಿಸ್ಟು ನೋಡಿ. ಈಗ ನಾನು ಇನ್ನೇನಾದರೂ ನಿಮಗೆ ಡೌಟ್ ಇದೆಯಾ? ಏನಿಲ್ಲ, ಅದೇ ಮಾಡ್ತಾ ಮಾಡ್ತಾ ಅದು ಪ್ರಾಕ್ಟೀಸ್ ಆಗ್ಬೇಕು. ಇಷ್ಟು ದಿವಸ ನಾನೊಂದು ಪ್ಯಾಟರ್ನ್ ಮಾಡ್ತಾ ಇದ್ದೆ, ಅದು ಏನು ಯೋಚಿಲ್ದೇ ಬರ್ತಾ ಇತ್ತು. ಇವಾಗ ಸ್ವಲ್ಪ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಅದು ಇದು ಸೀಕ್ವೆನ್ಸ್ ಸ್ವಲ್ಪ ಇದು ಮಿಸ್ ಆಗ್ಬೋದು, ಬಟ್ ಐ ಟ್ರೈ ಟು ಪುಟ್ ಎವ್ರಿಥಿಂಗ್ ಟುಗೆದರ್. ಹೌದು ಹೌದು, ನೀವು ಮಾಡ್ತಾ ಮಾಡ್ತಾ ಅಭ್ಯಾಸದಿಂದ ಒಂದು ಆರ್ಡರ್ ಬಂದ್ಬಿಡುತ್ತೆ. ಇವಾಗ ನೋಡಿ, ಮೊದಲಿಂದ ನೀವೇನು ಮಾಡ್ಕೊಂಬರ್ತಾ ಇದ್ದೀರೋ ಅದು ನೆನಪು ಮಾಡ್ಕೊಂಬರುತ್ತೆ. ಹೊಸದು ಸ್ವಲ್ಪ ಅಭ್ಯಾಸ ಆಗುತ್ತೆ. ಅದಕ್ಕೆ ನೀವು ಲೀಸ್ಟ್ ಮಾಡ್ಕೊಂಡ್ಬಿಟ್ರೆ ಅದು ನೋಡ್ಕೊಂಡು ಮಿಸ್ ಮಾಡ್ದಂಗೆ ಮಾಡ್ಕೊಂಡು ಹೋಗಿ. ಸೊ ಇವತ್ತು ಆಮೇಲೆ ಮಲ್ಕೊಳ್ಳುವಾಗ ನೀವು ಶವಾಸನ ಹಾಕ್ಕೊಂಡು ಮಲ್ಕೋಬೇಕು. ಟ್ರೈ ಮಾಡಿ, ಆಫ್ ಮಾಡಿ ಮಲ್ಕೊಳ್ಳಿ, ಪರವಾಗಿಲ್ಲ. ಅದನ್ನ ಮಧ್ಯಾಹ್ನದೊತ್ತೇನೋ ಮಲಗೋ ಅಭ್ಯಾಸ ಉಂಟಾ? ಅಂದ್ರೆ ನ್ಯಾಪ್ ಒಂದು 10-15-20 ಮಿನಿಟ್ಸ್ ಮಾಡ್ತೀನಿ. ಒಂದು 10 ನಿಮಿಷನೋ ಅರ್ಧ ಗಂಟೆನೋ ಮಧ್ಯಾಹ್ನದೊತ್ತು ಮಲಗಿದ್ರೆ ತುಂಬ ರಿಲ್ಯಾಕ್ಸ್ ಆಗುತ್ತೆ. ತುಂಬ ಹೊತ್ತು ಮಲಗಬಾರ್ದು. ಹಾಗೆ ಓಕೆ. ಸೊ ಇವಾಗ ನಿಮಗೆ ನಾವು ಪ್ರಾಣಾಯಾಮ ಮಾಡಬೇಕಾದ್ರೆ ಕೆಲವು ಎಕ್ಸರ್ಸೈಸ್ಗಳನ್ನ ತೋರಿಸ್ತೀವಿ, ಅವುಗಳನ್ನ ಮಾಡಬೇಕಾಗುತ್ತೆ. ನೋಡಿ, ಆ ಎಕ್ಸರ್ಸೈಸ್ ನಿಮ್ಗೆ ಏನಾದರೂ ಆಗುತ್ತೆ, ವೆರಿ ಸಿಂಪಲ್ ಆಗಿರೋದೆ ತೋರಿಸ್ತೀನಿ. ಮೊದಲನೇದು ಇದು ಡಾಗ್ ಬ್ರೀತಿಂಗ್ ಅಂತೀವಿ. ಇದು ಎಷ್ಟು ತುಂಬ ಒಳ್ಳೆಯದು. ಡಾಗ್ ತೋರಿಸ್ತೀನಿ, ಹಾಗೆ ಮಾಡಬೇಕು. ಇದು ವಜ್ರಾಸನದಲ್ಲಿ ಕೂತ್ಕೊಳ್ಳೋಕ್ಕಾದ್ರೆ ಕೂತ್ಕೊಳ್ಳಿ, ಇಲ್ಲಿದ್ರೆ ಪದ್ಮಾಸನ. ಇದನ್ನ ಪದ್ಮಾಸನ ಅಲ್ಲ, ಸುಖಾಸನ. ನಾಯಿ ಹೆಂಗಿರುತ್ತೋ ಹಾಗೆ. ವಜ್ರಾಸನ ಕೂತ್ಕೊಂಡ್ರೆ ದಿ ಬೆಸ್ಟ್. ನನಗಾಗೋದಿಲ್ಲ, ಚಿಕನ್ ಗುನ್ಯಾ ಬಂದಾಗಲಿಂದ ನಾನು ವಜ್ರಾಸನದಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ನಾನು ಸುಖಾಸನ. ನೋಡ್ರಿ, ಸುಖಾಸನ ಕೂತ್ಕೊಂಡ್ರೆ ನಾವು ನೇರವಾಗಿ ಕೂತ್ಕೋಬೇಕು. ಹಿಂಗೆ ಕೂತ್ಕೊ, ಇದು ರಾಂಗ್. ಎಲ್ಲಿ ಕೂತ್ಕೊಂಡ್ರೆ ಹಿಂಗೆ ನೋಡ್ರಿ, ನಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಎಲ್ಲ ನೇರವಾಗಿರ್ಬೇಕು. ಹೀಗೆ ಕೂತ್ಕೊಂಡು ಕೈಗಳನ್ನ ಇಲ್ಲಿ ಮುಂದೆ ಇಟ್ಕೋಬೇಕು. ಇಟ್ಕೊಂಡು ಇದು ನೀವು ಸ್ವಲ್ಪ ಗಮನಿಸ್ಬೇಕಿದೆ. ಇದು ಡಾಗ್ ಬ್ರೀತಿಂಗ್ ಅಂತ ಹೇಳ್ತೀವಿ. ಇದು ಗ್ಯಾಸ್ಟ್ರಿಕ್ ತುಂಬಾ ಒಳ್ಳೆಯದು. ಕೂತ್ಕೊಂಡು ಮಾಡಬೇಡಿ ನೀವು. ಫಸ್ಟ್ ಆಮೇಲೆ ಬಾಯಿಂದ ಉಸಿರಾಡೋದು, ನಾಲ್ಗೆ ಹೊರಗಡೆ ಹಾಕಬೇಕು. ಹಾಗೆ ನಾಯಿ ಥರ. ಅದಕ್ಕೆ ಇದಕ್ಕೆ ಡಾಗ್ ಬ್ರೀತಿಂಗ್, ಶ್ವಾನ ಪ್ರಾಣಾಯಾಮ ಅಂತಾರೆ. ಈ ಹೊಟ್ಟೆ ಗಮನಿಸಿ, ಹೊಟ್ಟೆ ಅದು ಇಂಪಾರ್ಟೆಂಟ್. ಹೊಟ್ಟೆ ಈಗ ಇರ್ತೀವಿ,
ಆಮೇಲೆ ರುಚಿ ರುಚಿಯಾದ ತಿಂಡಿ, ನಾಲಿ ಎಲ್ಲ ಒಣಗೋಗ್ಬಿಡುತ್ತೆ, ಬಾಯೆಲ್ಲ ಒಣಗೋಗ್ಬಿಡುತ್ತೆ. ನೀವು ಕೂತ್ಕೊಂಡು ರುಚಿ ರುಚಿಯಾದ ತಿಂಡಿ ಜ್ಞಾಪಕ ಮಾಡಿಕೊಂಡು ಜಲ್ ತರಿಸ್ಕೊಂಡು ನುಂಗ್ಬೇಕು. ಹೀಗೆ ಓಕೆ ಮಾಡಿ ನೀವು. ಇದು ಲೈಟ್ ಕಡಿಮೆ ಇದೆ ನನಗೆ, ಅದಕ್ಕೋಸ್ಕರ ನಿಮ್ಗೆ ಅಷ್ಟು ಚೆನ್ನಾಗಿ ಕಾಣಲ್ಲ. ನಾನು ಸ್ವಲ್ಪ ಒಂದ್ ನಿಮಿಷ, ನೀವು ಬಾಯಿ ತೆಗೆದು ಹೊರಗಡೆ ಹಾಕಿರ್ಬೇಕು. ನಾಲ್ಗೆ ಹೊರಗಡೆ ಬಂದಿತ್ತಾ? ಬರ್ಬೇಕು. ಹಾಗೆ ಮಾಡಿ. ಹಾಗೆ ನೋಡ್ರಿ, ಬಾಯಿ ಒಣಗೋಗುತ್ತೆ. ಹೌದು. ಆಮೇಲೆ ಹೊಟ್ಟೆನೂ ಈ ಒಳಗೆ ಬಂದು ಹೋಗುತ್ತೆ, ಹೊಟ್ಟೆ ಒಳಗೆ ಮೇಲೆ ಬರ್ಬೇಕಾಗುತ್ತೆ, ಬಂದು ಹೋಗ್ತಾ ಇದೆ ಅಂತೀವಿ. ಚೆನ್ನಾಗಿ ನಾಯಿ ನೋಡ್ಬೇಕು ನಾವು ಉಸಿರಾಡೋದು, ಹಂಗ ಮಾಡ್ಬೇಕು. ಸೊ ನಮ್ಮ ಋಷಿ ಮುನಿಗಳು ಪ್ರಾಣಿಗಳನ್ನ ನೋಡಿ, ಮರಗಳನ್ನ ನೋಡಿ, ನೇಚರ್ ನೋಡಿ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ. ಇದಕ್ಕೆ ಡಾಗ್ ಬ್ರೀತಿಂಗು, ಕ್ಯಾಟ್ ಬ್ರೀತಿಂಗು, ಟೈಗರ್ ಸ್ಟ್ರೆಚ್ಚು, ಮತ್ತೆ ವೃಕ್ಷಾಸನ, ಹಿಂಗೆಲ್ಲ ಹೆಸರು ಕೊಟ್ಟಿದ್ದಾರೆ ಆ ಥರ. ಓಕೆ, ಇನ್ನು ಆಮೇಲೆ ಎಂಜಲ್ ನುಂಗ್ಬೇಕು. ಇನ್ನೂ ಒಂದ್ಸರಿ ಮಾಡಿ. ಸಾಕು. ತಲೆ ಚಕ್ರ ಬಂದ್ರೆ ನಿಲ್ಸ್ಕೊಂಡ್ಬಿಡಿ. ಇದು ಡಾಗ್ ಬ್ರೀತಿಂಗ್. ಇದರಲ್ಲಿ ಉಪಯೋಗ ಏನಪ್ಪ ಅಂತಂದ್ರೆ, ನಮ್ಮ ಗ್ಯಾಸ್ಟ್ರಿಕ್ಕು, ಅಲ್ಸರ್ಸು, ಮತ್ತೆ ತಿಂದಿದ ತಕ್ಷಣ ಹೊಟ್ಟೆ ಊದ್ಕೊಳ್ಳುತ್ತೆ, ಮತ್ತೆ ಉಳಿ ತೇಗ್ ಬರುತ್ತೆ, ಮತ್ತೆ ಕಂಫರ್ಟ್ ಇರಲ್ಲ, ಇದೆಲ್ಲ ಕ್ಲಿಯರ್ ಆಗುತ್ತೆ. ಮತ್ತೆ ಕಾನ್ಸ್ಟಿಪೇಷನ್ನು, ಮತ್ತೆ ಮೋಷನ್ ಜಾಸ್ತಿ ಆಗೋದು ಎಲ್ಲ ಕೂಡ ರೆಕ್ಟಿಫೈ ಆಗುತ್ತೆ ಇದರಲ್ಲಿ. ನಿಮಗೆ ಒಳ್ಳೆಯದು, ಮಾಡಿ. ಇದನ್ನು ಮಾಡಬೇಕು. ಇದಕ್ಕೆ ಡಾಗ್ ಬ್ರೀತಿಂಗ್ ಅಥವಾ ಸಂಸ್ಕೃತ್ನಲ್ಲಿ ಶ್ವಾನ ಪ್ರಾಣಾಯಾಮ ಅಂತಾರೆ. ನಂದು ಇದೆಲ್ಲ ಸೀರಿಯಲ್ ಮಾಡಿದ್ದೀನಿ, ಪ್ರಾಣಾಯಾಮ ಅಂತ ಒಂದು ಸೆಷನ್ ಮಾಡಿದ್ದೀನಿ. ಇದು ಆವಾಗಲೇ ಇದು 11ನೇದು 12ನೇ ಸೆಷನ್ ಇದು. ಈ ಸರಿ ಇಲ್ಲಿ ಅಮೆರಿಕಾದಲ್ಲಿ ಬಂದ್ಮೇಲೆ ಮಾಡಿದ್ದೀನಿ. ನೀವು ಯೂಟ್ಯೂಬ್ನಲ್ಲಿ ಬೇಕಾದ್ರೆ ಅವನ್ನೆಲ್ಲ ನೋಡ್ಕೋಬಹುದು. ನಾನು ಅಲ್ಲೆಲ್ಲ ಇದು ಮಾಡಿದ್ದೀನಿ, ತೋರಿಸಿದ್ದೀನಿ, ಈ ತೋರಿಸಿದ್ದೀನಿ. ಇದು ಒಂದು. ಎರಡನೇದು ಟೈಗರ್ ಸ್ಟ್ರೆಚ್ ಅಂತಾರೆ, ನಾನು ತೋರಿಸ್ತೀನಿ, ನೋಡ್ಕೊಳ್ಳಿ. ಟೈಗರ್ ಸ್ಟ್ರೆಚ್ ಅಥವಾ ಕ್ಯಾಟ್ ಸ್ಟ್ರೆಚ್. ಇದು ಹುಲಿ ಅಥವಾ ಕ್ಯಾಟ್ ಹಿಂಗಿರುತ್ತಲ್ವಾ, ಫಸ್ಟ್ ಹಿಂಗೆ ಫಸ್ಟ್ ಹಿಂಗೆ ಕೂತ್ಕೋಬೇಕು. ಇಲ್ಲಿಂದ ನೇರವಾಗಿ ಬಂದು ಇದು ಪೊಸಿಷನ್, ಹಿಂಗೆ ಕೂತ್ಕೊಂಡು ನೋಡ್ಕೊಳ್ಳಿ, ಮಾಡಬೇಡಿ. ಉಸಿರು ಇದು ಹೀಗೆ. ಹೀಗೆ ಮಾಡಿ. ಇನ್ನೊಂದ್ಸಲ ಮಾಡಿ ಅಂಕಲ್, ಇನ್ನೊಂದ್ಸಲ ಮಾಡಿ. ನೋಡ್ಕೊಂಡು ನೀವು ನೋಡ್ಕೊಂಡೇ ಮಾಡಿ. ಫಸ್ಟ್ ಸ್ಟೆಪ್ ಅಂತಾನೆ ಹೀಗೆ ಕೈಗಳು ನೇರವಾಗಿರ್ಬೇಕು. ಕೂತ್ಕೊಳ್ಳಿ, ಮಂಡಿಗಳ ಮೇಲೆ ಕೂತ್ಕೋಬೇಕು, ನಿಂತ್ಕೋಬೇಕು. ನೀವು ನಿಂತ್ಕೊಂಡಿದ್ದೀರಾ? ಹಿಂಗೆ ನಿಂತಿದ್ದೀರಾ? ಕೂತ್ಕೋಬಾರ್ದು ಇದು. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ, ತಲೆ ಮೇಲಕ್ಕೆ ಎತ್ತಬೇಕು. ಇನ್ನು ಮೇಲಕ್ಕೆ ಎಷ್ಟಾದ್ರೆ ಅಷ್ಟು ಆಕಾಶ ನೋಡ್ಬೇಕು. ಈಗ ಕೆಳಗೆ ನೋಡಿ, ಹೊಕ್ಕಳು ನೋಡಿ, ಹಿಂಗೆ ಕರೆಕ್ಟ್. ಮೇಲೆ ಹೊಕ್ಕಳು ನೋಡಿ, ಮೇಲ್ ಹೊಕ್ಕಳು ನೋಡಿ. ಅದನ್ನೇ ಮಾಡಿ, ಸ್ವಲ್ಪ ಮಾಡಿ, ಮೇಲಕ್ಕೆ ಕೆಳಕ್ಕೆ. ಆಯ್ತು.
ಕರೆಕ್ಟ್, ಅಷ್ಟೇ 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 ಅಷ್ಟೇ. ಅದು ತಲೆ ಮೇಲಕ್ಕೆ ಹೋಗೋದು ಕೆಳಕ್ಕೆ ಬರೋದು ಬರುತ್ತೆ. ಓಕೆ, ನಿಮ್ಗೆ ಅದು ಅಷ್ಟಾಗ್ತಾ ಇದೆ, ಇವಾಗ ಅಷ್ಟು ಮಾಡಿ. ಓಕೆ, ಸೊ ಇದು ಟೈಗರ್ ಸ್ಟ್ರೆಚ್. ಹುಲಿ ಹಿಂಗ್ ಸ್ಟ್ರೆಚ್ ಮಾಡುತ್ತಲ್ಲ, ಅದ ಮೈ ಮಾಡುತ್ತಲ್ಲ, ಬೆಕ್ಕು ನೋಡಿರ್ಬೇಕು, ಬೆಕ್ಕು ಮುರಿ ಹಿಂಗೆಲ್ಲ ಮಾಡುತ್ತಲ್ಲ, ಇದು ಟೈಗರ್ ಸ್ಟ್ರೆಚ್. ಇದರಲ್ಲಿ ಈ ಕತ್ತಿಗೆ ಮತ್ತೆ ಈ ಇದಕ್ಕೆ ಚೆನ್ನಾಗಾಗುತ್ತೆ. ನಿಮ್ದು ಇನ್ನೂ ಇದು ಬರ್ತಾ ಇಲ್ಲ. ಕತ್ತಿ ಇದರಲ್ಲಿ ಹಿಂಗ್ ಉಟ್ಕೋಬೇಕು, ಈ ಭಾಗ ಇದೆಯಲ್ಲ ಉಟ್ಬೇಕು, ಹಿಂಗೆ ನಾನು ತಲೆ ಕೆಳಕ್ ಮಾಡಿದ್ರೆ ಈ ಗಲ್ಲ ಬಂದು ಎದೆಗೆ ತಾಕಬೇಕು. ಏನಿದಾಗ ಹಿಂಗ್ ಆಕಾಶ ಕಾಣುತ್ತೆ ನನಗೆ. ನೋಡ್ರಿ ಇದ್ರ ಆಕ್ಷನ್ ಎಷ್ಟು ಜನ ಕಾಣುತ್ತೆ. ನಿಮ್ದು ಪಾಪ ಇರಲ್ಲ, ಯಾಕೆಂದ್ರೆ ಅದು ಅಭ್ಯಾಸ ಇರಲ್ವಲ್ಲ. ಸೊ ಇವೆರಡು ಸಾಕು. ನಿಮಗೆ ಇನ್ನೊಂದು ತೋರಿಸ್ತೇನೆ. ಇನ್ನೊಂದು ಇಂಪಾರ್ಟೆಂಟ್. ಇವಾಗ ಇದು ಮಾಡಬೇಕು. ಇದು ನಿಮಗೆಲ್ಲ ತೋರಿಸಿದ್ದೆ ಅನ್ಕೋತೀನಿ. ಮಾಡೋಣ, ಇದು ಮಾಡೋಣ ಇವತ್ತು. ಪಾಪ ನೀವು ಟಿಫನ್ ಮಾಡೋದು ಎಷ್ಟು ಗಂಟೆಗೆ? ಇನ್ನು ಆಯ್ತು, ಟೈಮ್ ಆಯ್ತು. ಅರೆ ಪಾಪ ಸಾಕು, ಹೋಗಿ ನಿಲ್ಸೋಣ. ನೀವು ಹೋಗ್ಬಿಟ್ಟಿದೆ, 10:15 ಆಯ್ತು. ನೀವು ಹೋಗ್ಬಿಡಿ, ಮಧ್ಯದಲ್ಲಿ ಬೇಕಾದ್ರೆ ಹೋಗ್ಬಿಡಿರಿ, ಪರವಾಗಿಲ್ಲ, ಬೇಕಾಗಿರುತ್ತೆ. ಮತ್ತೆ ನೀವು ಒಂದು ಹೋಗ್ಬಿಟ್ಟು ಟಿಫನ್ ಆದ್ಮೇಲೆ ಬೇಕಾದ್ರೆ ಒಂದು ಶವಾಸನ ಹಾಕಿ. ಅಲ್ಲ, ಟಿಫನ್ ಆದ್ಮೇಲೆ ಬೇಕಾದ್ರೆ ಒಂದು ಸ್ವಲ್ಪ ಓಡಾಡ್ತೀರಾ, ಓಡಾಡಿ ಆಮೇಲೆ ಮಧ್ಯಾಹ್ನದ ಹೊತ್ತು ಮಲ್ಕೊಡುವಾಗ ಶವಾಸನ. ಜನರಲ್ ಆಗಿ ಯೋಗಾಸನ ಆದಮೇಲೆ ಇಮಿಡಿಯೇಟ್ 10 ನಿಮಿಷ ಶವಾಸನ ಹಾಕಬೇಕು. ಅದಕ್ಕೋಸ್ಕರ ನಾನು ಇಲ್ಲಿ ಸೆಷನ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಆಮೇಲೆ ನೀವು ಸ್ವಲ್ಪ ಬೇಕಾದ್ರೆ ಒಂದು 5 ನಿಮಿಷ ಅಥವಾ ಒಂದು 3-4 ನಿಮಿಷ ಕ್ಯಾಸೆಟ್ ಹಾಕೊಳ್ಳೋದೇನು ಬೇಡ, ಶವಾಸನ ಬಿಟ್ಟು ಆಮೇಲೆ ಹೋಗಿ. ಈ ಶವಾಸನದಲ್ಲಿ ರಿಲ್ಯಾಕ್ಸ್ ಅಂತೀರಾ, ರಿಲ್ಯಾಕ್ಸ್ ಎಲ್ಲ ಬಾಡಿ ಪಾರ್ಟ್ಸ್ಗೆ ರಿಲ್ಯಾಕ್ಸ್ ಅಂತೀರಾ. ರಿಲ್ಯಾಕ್ಸ್ ಅಂದ್ರೆ ಏನ್ ಎಕ್ಸಾಕ್ಟ್ಲಿ? ಕರೆಕ್ಟ್. ಇವತ್ತು ನಿಮ್ಗೆ ಅದನ್ನ ರಿಲ್ಯಾಕ್ಸ್ ಅಂದ್ರೆ ನಿಮ್ಗೆ ಅದೇ ಹೇಳಿದ್ದು. ಈಗ ನಾನು ನಿಮ್ಮ ಕೈನ ರಿಲ್ಯಾಕ್ಸ್ ಮಾಡಿ ಅಂತ ಹೇಳ್ತೀನಿ ಅಂತ ಇಟ್ಕೊಳ್ಳಿ, ಬರಲ್ಲ. ಜನರಲ್ ಆಗಿ ನಾನು ಹೇಳಿದ್ರೆ ಕೈನ ಸಡ್ಲ ಬಿಡಿ ಅಂದ್ರೆ ಬಿಟ್ಟಿದ್ದೀನಿ ಅಂತೀರಾ. ಇಟ್ಸ್ ನಾಟ್ ರಿಲ್ಯಾಕ್ಸೇಷನ್, ಬರಲ್ಲ. ಅದಕ್ಕೆ ನಿಮ್ಗೆ ಮೊನ್ನೆ ಎಕ್ಸಾಂಪಲ್ ಕೊಟ್ಟಿದ್ದು. ಒಂದು ಬಕೆಟ್ನಲ್ಲಿ ನೀರು ತಗೊಂಡು 5 ನಿಮಿಷ ನೀವು ಇಟ್ಕೊಳ್ಳಿ, ಇಟ್ಕೋಬೇಕು. ಏನಾದರೂ ಭಾರವಾದ ವಸ್ತು ಕೈನಲ್ಲಿ ಇಟ್ಕೊಂಡು ತುಂಬಾ ಭಾರ ಆದಾಗ ಬಿಟ್ಟಾಗ ನಾನು ನಿಮ್ಗೆ ಹೇಳ್ಬೇಕಾಗಿಲ್ಲ ರಿಲ್ಯಾಕ್ಸೇಷನ್ ಮಾಡ್ರಿ ಅಂತ. ಅದು ಕಂಪ್ಲೀಟ್ ರಿಲ್ಯಾಕ್ಸೇಷನ್. ಅಂದ್ರೆ ವರ್ಕ್ ಆದಮೇಲೆ ಆಟೋಮೆಟಿಕ್ ಆಗಿ ಅದೇ ರಿಲ್ಯಾಕ್ಸ್ ಆಗುತ್ತೆ. ನಮಗೆ ರೆಸ್ಟ್ ಬೇಕಪ್ಪ, ಅಪ್ಪ ನನ್ನ ಕೈನಲ್ಲಿ ಆಗಲ್ಲ, ಬಿಟ್ಟಿದ ತಕ್ಷಣ ಹಾಯಿವಾಗಿದೆ. ಇದು ರಿಲ್ಯಾಕ್ಸೇಷನ್. ನಮ್ಮ ಯೋಗ ಇದರಲ್ಲಿ ಏನು ಮಾಡ್ತೀವಿ ಅಂದರೆ, ಈ ಯೋಗ ಎಲ್ಲ ಮಾಡಿದ್ಮೇಲೆ ದೇಹದಲ್ಲಿ ಎಲ್ಲ ಮಸಲ್ಸ್ಗೂ ಕೆಲಸ ಆಗಿರುತ್ತೆ. ಆಗ ನಾನು ರಿಲ್ಯಾಕ್ಸ್ ಅಂದಾಗ ನೀವು ರಿಲ್ಯಾಕ್ಸ್ ಮಾಡ್ತೀರಾ. ನಿಜವಾಗ್ಲೂ ನೀವು ರಿಲ್ಯಾಕ್ಸ್ ಆಗಿದ್ದೀರಾ ಇಲ್ಲ ಅಂತಂದರೆ ನಾವು ಟೆಸ್ಟ್ ಮಾಡೋದು ಹೇಗೆ ಅಂದರೆ, ಇದಕ್ಕೆ ಶವಾಸನ ಅಂತಾರೆ. ಸೊ ನಾವು ನಿಮ್ಗೊಂದು ತೋರಿಸ್ತೀನಿ ನೋಡಿ, ಅದು ಹೆಂಗೆ ನೀವು ಹೋಗಬೇಕು, ಹೆಂಗೆ ವಾಪಸ್ ಬರಬೇಕು ಅನ್ನೋದು ತೋರಿಸ್ತೀನಿ. ಮಿಕ್ಕಿರೋದು ನೀವು ಕ್ಯಾಸೆಟ್ ಹಾಕೊಂಡ್ರೆ ಗೊತ್ತಾಗುತ್ತೆ. ಇವಾಗ ಅದು ಇಂಪಾರ್ಟೆಂಟ್ ನೀವು ಕೇಳಿದ್ದು, ತೋರಿಸ್ತೀನಿ. ರಿಲ್ಯಾಕ್ಸ್ ಅಂದ್ರೆ ಮನ್ಸಲ್ಲಿ ರಿಲ್ಯಾಕ್ಸ್ ಅಂತ ಫೀಲಿಂಗ್ ಬರ್ಬೇಕಾ ಅಥವಾ ಹೆಂಗೆ? ಹೌದು, ಮನಸ್ಸಲ್ಲಿ ರಿಲ್ಯಾಕ್ಸ್ ಆಗ್ಬೇಕು ಅಂತ ಫೀಲಿಂಗ್ ಬರ್ಬೇಕು. ದೇಹ ಪೂರ್ತಿ ಶವ ಆದಂಗೆ ಆಗ್ಬೇಕು. ಹೇಗೆ ಅಂತಂದ್ರೆ, ಈಗ ನೋಡಿ, ಫಾರ್ ಎಕ್ಸಾಂಪಲ್ ನಾನು ಕೂತಿದ್ದೀನಿ, ಈಗ ಒಂದು ಬೊಂಬೆ ಇತ್ತು ಅಥವಾ ಒಂದು ಶವ ಇತ್ತು ಅಂತ ಇಟ್ಕೊಡ್ರಿ, ಸುಮ್ಮನೆ ನಿಮ್ಮ ಮಲಗ್ ತೋರಿಸ್ತೀನಿ ನಾನು ಅದನ್ನ. ಕೈ ಏನಾದರೂ ಎತ್ತಿದ್ರೆ ಅಂತ ಬಿದ್ದೋಗ್ಬೇಕು. ನಾವು ಟೆಸ್ಟ್ ಮಾಡ್ತೀವಿ ಶವಾಸನ ಹಾಕ್ಸೋವಾಗ ಸ್ಟೂಡೆಂಟ್ಗಳು ರಿಲ್ಯಾಕ್ಸ್ ಆಗಿದ್ದಾರಾ ಇಲ್ವಾ. ಆಗದೆ ಇದ್ರೆ ಏನಾಗಿದ್ರೆ ನಾನು ತೋರಿಸ್ತೀನಿ ನೋಡಿ, ಇವಾಗ ನಿಮ್ಗೆ ಹೇಳ್ತೀನಿ, ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ನಿಮ್ಗೆ ಪೂರ್ತಿ ಕಾಣ್ತಾ ಇದ್ದೇನಲ್ಲ? ಕಾಣ್ತಾ ಇದ್ದೀರಾ?
ನಾವು ಶವಾಸನಕ್ಕೆ ಹೋಗ್ಬೇಕಾದ್ರೆ ಫಸ್ಟ್ ಅಂತಾನೆ ಈ ಕೈ ಕಾಲು ಎಲ್ಲ ಅಲ್ಲಾಡಿಸ್ಬೇಕು. ಈ ಕೈ ಕಾಲು ತಲೆ ಎಲ್ಲ ಅಲ್ಲಾಡಿಸ್ಬೇಕು. ಎಲ್ಲ ಅಲ್ಲಾಡಿಸ್ಬಿಟ್ಟು ತಲೆನ ನನಗ್ ಬೇಕಾಗಿರೋ ಕಡೆ ಇಟ್ಕೋಬೇಕು. ಕೈಗಳು ದೂರ ಇರಬೇಕು. ಆಕಾಶ ನೋಡ್ತಾ ಇರ್ಬೇಕು. ಹಿಂಗಿರ್ಬಾರ್ದು. ಆಕಾಶ ನೋಡ್ಬೇಕು. ಇಲ್ಲಿ ಅನ್ಸುತ್ತೀನಿ ಸರಿಯಾಗಿ ಇಲ್ಲಿ ಇದು ನೋಡ್ತಾ ಇರಬೇಕು. ಇದು ತುಂಬಾ ಇಂಪಾರ್ಟೆಂಟ್. ಇದೇ ಇಂಪಾರ್ಟೆಂಟ್. ಹೀಗೆಲ್ಲ ಮಾಡ್ಬೇಕು. ಫಸ್ಟ್ ಮಾಡಿ ತಲೆ ಎಲ್ಲ ಮಾಡ್ಬೇಕು. ಎಲ್ಲ ಆದ್ಮೇಲೆ ಈ ಸೊಂಟ ಗಿಂಟ ಎಲ್ಲ ಅಲ್ಲಾಡಿಸ್ಬಿಟ್ಟು ಒಂದ್ಸರಿ ಕುಸಿದ್ಬಿಡ್ಬೇಕು. ಕಾಲು ಬಿಡ್ತಾ ಇರ್ಬೇಕು. ಹೀಗೆ ಕಾಲು ಹೀಗಿರ್ಬೇಕು ಪೂರ್ತಿ ನೆಲದ ಮೇಲೆ. ಒಂದೊಂದು ಎಷ್ಟಾದ್ರೆ ಅಷ್ಟು. ನಮಗೆ ಕೈಗಳು ದೂರ ಇರಬೇಕು. ಕೈಗಳನ್ನು ಅಲ್ಲಾಡಿಸ್ಬಿಟ್ಟು ಇದು ಹಸ್ತ ಆಕಾಶ ನೋಡ್ತಾ ಇರಬೇಕು. ಹಿಂಗಿರ್ಬಾರ್ದು. ತಲೆ ನಿಮ್ಗೆ ಮದ್ದಕ್ಕೋ ಎಡಕ್ಕೋ ಬಲಕ್ಕೋ ಇಟ್ಕೊಳ್ಳಿ. ಈಗ ನಾನು ಅದನ್ನ ಹೇಳ್ತಾ ಹೋಗ್ತೀನಿ. ಈಗ ನಿಮ್ ಕೈ ಬೆರಳು ಅಲ್ಲಾಡಿಸ್ಬಾರ್ದು. ಮನಸ್ಸಿನಿಂದ ಆ ಭಾಗಕ್ಕೆ ಆ ವಿಚಾರವನ್ನ ಕಳಿಸಿ ಸರಳ ಮಾಡಿ ಬಿಟ್ಬಿಡಿ ಅಂತ ನೀವು ಇವಾಗ ಅಲ್ಲಾಡ್ಸಕ್ ಹೋಗ್ಬಾರ್ದು. ಮೆಂಟಲಿ ಟ್ರೈ ಟು ರಿಲ್ಯಾಕ್ಸ್. ಎಲ್ಲ ಆದ್ಮೇಲೆ 10 ನಿಮಿಷ 15 ನಿಮಿಷ ಆದ್ಮೇಲೆ ನಾವು ಹೇಗೆ ಟೆಸ್ಟ್ ಮಾಡ್ತೀವಿ ಅಂದ್ರೆ ಸುಮ್ಮನೆ ಬರ್ತೀವಿ. ಅವ್ರಿಗೆ ಗೊತ್ತಾಗೋದಿಲ್ಲ. ಕೈ ನಿಂಗೆ ಇಟ್ಕೊಂಡು ಮೇಲೆ ಕೆತ್ತಿದ್ರೆ ಅದು ಶವದ ತರ ಬಿದ್ದೋಗ್ಬೇಕದು. ರಿಲ್ಯಾಕ್ಸ್ ಆದ್ರೆ ನಿಮ್ ಕೈ ಎತ್ತಿದ್ರೆ ಹಿಂಗೆ ರಿಲ್ಯಾಕ್ಸ್ ಆಗಿರಲ್ಲ. ಅಲ್ಲ ನೋಡಿ, ನಾವು ಮನ್ಸಲ್ಲಿ ವಿ ವಿಲ್ ಫೋಕಸ್ ಆನ್ ದ ಟೋಸ್. ಫಸ್ಟ್ ಟೋಸ್ ಮೇಲೆ ಫೋಕಸ್ ಮಾಡ್ಬೇಕು ಅಂತೀರಾ? ನನಗೆ ಕೇಳಿಸ್ತಾ ಇಲ್ಲ, ಬರ್ತೀನಿ. ವಾಪಸ್ ಬರುವಾಗ ಹೆಂಗ್ ಬರ್ಬೇಕು ಅಂತ ನೋಡ್ಕೊಳ್ಳಿ. ಮಾಡಕ್ ವಾಪಸ್ ಬರುವಾಗ ಕೈ ನಾನು ನಿಧಾನವಾಗಿ ಅಲ್ಲಾಡಿಸಿ ಸೇಮ್ ಎಲ್ಲ ಅಲ್ಲಾಡಿಸಿ ಬಲಗೈಯನ್ನ ಮೇಲಕ್ಕೆತ್ತಿ ಎತ್ತವನ್ನ ಮಡಚಿ ಎತ್ತವನ್ನ ಹಿಂಗಿಡಿ. ಇದು ಪೊಸಿಷನ್. ಕಣ್ಣು ಮುಚ್ಚೆ ಇರ್ಬೇಕು. ಈಗ ನಾನು ಸೈಡಿಂದ ವಾಪಸ್ ಬರ್ಬೇಕು. ಬಂದು ಇಲ್ಲ ಚಕ್ಕಮಟ್ಲಿ ಹಾಕೊಂಡು ಕೂತ್ಕೊಂಡು ಕಣ್ಣು ಮುಚ್ಚೆ ಇರ್ಬೇಕು. ಮುಚ್ಚೆ ಕಣ್ಣು ಹಿಂಗ್ ಕೂತ್ಕೋಬೇಕು. ಕೂತ್ಕೊಂಡು ಕಣ್ಣುಗಳಿಗೆ ಶಾಖ ಅಂತಂದ್ರೆ ನಾವು ಮಾಡ್ತೀವಲ್ಲ ಲೂಸನಿಂಗ್ ಅಲ್ಲಿ ಹಂಗೆ ಮುಚ್ಚೆ ಇರ್ಬೇಕು. ಇನ್ನು ತೆಗಿಯಂಗಿಲ್ಲ. ಹಿಂಗ್ ಶಾಖ ಕೊಡೋದು. ಅದಾದ್ಮೇಲೆ ಕೈಗಳನ್ನ ಅಗಲಿಸಿ ಇಲ್ಲಿ ಪ್ರಾರ್ಥನೆ ಇದೆ. ಕರಗ್ರೆ ವರ್ತತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ ಪ್ರಭಾತೆ. ಇದು ಕಣ್ಣು ಆವಾಗ ತೆಗಿಬೇಕು. ನಾನು ಕಣ್ಣು ಈ ಕೈಗಳು ಹಸ್ತ ಹಿಂಗೆ ತೆಗ್ದಾಗ ಕಣ್ಣು ನೋಡ್ಕೊಂಡು ಆಮೇಲೆ ಇಷ್ಟ ಆಗತ್ತೆ. ಇದಿಷ್ಟು ಕಂಪ್ಲೀಟ್ ಶವಾಸನಕ್ಕೆ ಬಂದೆ. ಇವಾಗ ಫಸ್ಟ್ ನೀವು ರಿಲ್ಯಾಕ್ಸ್ ಟೋಸ್ ಅನ್ನು ರಿಲ್ಯಾಕ್ಸ್ ಮಾಡಿ ಅಂತ ಹೇಳ್ತೀರಾ? ಫಸ್ಟ್ ಟೋಸ್ ಅನ್ನು ರಿಲ್ಯಾಕ್ಸ್ ಮಾಡಿ ಅದು ಮನ್ಸಲ್ಲಿ ರಿಲ್ಯಾಕ್ಸ್ ಆಗಿದೆ ಅಂತ ಮಾಡ್ಕೋಬೇಕಾ? ಬಿಕಾಸ್ ಫಿಸಿಕಲ್ ಆಗಿ ಏನು ನಾವು ಇದೇನಿರಲ್ಲ, ಪೇನ್ ಏನು ಇರಲ್ಲ. ಈಗ ಫಿಸಿಕಲ್ ಆಗಿ ನೋವು ಏನು ಇರಲ್ಲ ಮಲ್ಕೊಂಡಾಗ ನೀವು. ಹೌದು. ರಿಲ್ಯಾಕ್ಸ್ ಅಂದ್ರೆ ಅದ್ರ ಆ ಪಾರ್ಟ್ ಮೇಲೆ ಮನ್ಸನ್ನ ಟೋಸ್ ಮೇಲೆ ಇದು ಫೋಕಸ್ ಮಾಡ್ಕೊಂಡು ಮನ್ಸಲ್ಲಿ ರಿಲ್ಯಾಕ್ಸ್ ಮಾಡ್ಕೋಬೇಕಾ ಹೆಂಗೆ? ನೀವು ಮನಸ್ಸಿನಿಂದ ರಿಲ್ಯಾಕ್ಸ್ ಮಾಡಿದ್ರೆ ಅದು ಆಗಿರುತ್ತೆ. ಬಟ್ ಇದು ಅಷ್ಟು ಸುಲಭ ಅಲ್ಲ. ಶವಾಸನ ತುಂಬಾ ಕಷ್ಟ, ಸುಲಭ ಅಲ್ಲ. ಎಲ್ಲರೂ ಕೂಡ ಸರ್ ನಮ್ಗೆ ಶವಾಸನ ಹಾಕ್ಸ್ಬಿಡಿ ತುಂಬಾ ಸುಲಭ ಅಂತಾರೆ. ಅಷ್ಟು ಸುಲಭ ಇಲ್ಲ. ಇದು ಮೋರ್ ಆರ್ ಲೆಸ್ ಮೆಡಿಟೇಷನ್. ಇದು ಕೆಲವು ವರ್ಷಗಳು ಮಾಡಿ ಅಭ್ಯಾಸ ಆಗುತ್ತೆ. ಅದರಿಂದ ನಾವು ಎಷ್ಟೇ ಹೇಳಿದ್ರು ಅದು ರಿಲ್ಯಾಕ್ಸ್ ಆಗಿರೋದಿಲ್ಲ. ಆದ್ರೆ ಪ್ರಯತ್ನ ಮಾಡಬೇಕು. ನಿಮ್ಗೆ ರಿಲ್ಯಾಕ್ಸ್ ಮನ್ಸಲ್ಲಿ ಆಗ್ಬೇಕು. ಆ ಪಾರ್ಟ್ ಮೇಲೆ ಅದು ಭಾಗನೂ ಆಗಬೇಕು. ನಿಮ್ಮ ಮನಸ್ಸು ರಿಲ್ಯಾಕ್ಸ್ ಆಗಬೇಕು. ನಿಮ್ಮ ಮನಸ್ಸಿನಲ್ಲಿ ಯೋಚನೆಗಳು ಇರಬಾರ್ದು. ಈಗ ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಯಾವಾಗ ಆಗಿರ್ತೀವಿ ಅಂದರೆ ಡೀಪ್ ಸ್ಲೀಪ್ಗೆ ಹೋದಾಗ. ಇವಾಗ ನೀವು ಡೀಪ್ ಸ್ಲೀಪ್ಗೆ ಹೋಗಿದ್ರಿ ಅಂತ ಇಟ್ಕೊಳ್ರಿ. ಆಗೇನಾಗತ್ತೆ, ನಮ್ಮ ದೇಹದ ಮೇಲೆ ಹಾವು ಹರಿದೋದ್ರೂ ಗೊತ್ತಾಗಲ್ಲ. ಕರೆಕ್ಟ್ ತಾನೆ? ಅಲ್ಲಿ ಡೀಪ್ ರಿಲ್ಯಾಕ್ಸೇಷನ್ ಆಗುತ್ತೆ.
ಈಗ ಒಂದು ಮಗು ಮಲಗಿದ್ದಾಗ ಅಥವಾ ನಿಮ್ಮ ಮಕ್ಕಳು ಮಲಗಿದ್ದಾಗ ಗೊರಕೆ ಹೊಡಿತಾ ಇದ್ದಾಗ ಈ ಕೈನ ಮೇಲಕ್ಕೆ ಎತ್ತರಿ, ನೀವು ನೋಡಿ ರಿಲ್ಯಾಕ್ಸೇಷನ್ ಯು ವಿಲ್ ಅಬ್ಸರ್ವ್. ನಮ್ಮ ದೇಹ ಇಲ್ಲಿ ಎಚ್ಚರದಲ್ಲಿ ನಾನು ನಿದ್ದೆಗೆ ಹೋಗ್ಬಾರ್ದು, ಸಮಾಧಿಗೆ ಹೋಗ್ಬಾರ್ದು, ಕಾನ್ಷಿಯಸ್ ಇರಬೇಕು, ಆವಾಗ ರಿಲ್ಯಾಕ್ಸ್ ಆಗಬೇಕು. ಕಷ್ಟ ಇದೆ ಇದು ಮೆಡಿಟೇಷನ್. ಬಟ್ ಇದು ನಮ್ಮ ಋಷಿ ಮುನಿಗಳು ಕಂಡುಕೊಂಡು ಇದು ಮಾಡಿದ್ರೆ ಎಷ್ಟೋ ಸೈಕೋಸೊಮ್ಯಾಟಿಕ್ ಕಾಯಿಲೆಗಳು ವಾಸಿ ಆಗುತ್ತೆ. ನಮ್ಮೋ ಕಾಯಿಲೆಗಳು ಮುಖ್ಯವಾಗಿದೆ. ಇವುಗಳು ವಾಸಿ ಆಗಬೇಕು ಅಂದರೆ ಈ ಶವಾಸನ ದಿ ಬೆಸ್ಟ್. ನೀವು ಯೋಗ ಮಾಡ್ರಿ ಬಿಡ್ರಿ, ಶವಾಸನ ಮಲ್ಕೊಳ್ಳುವಾಗೆಲ್ಲ ಮಾಡ್ತಾ ಹೋಗಬೇಕು. ಹೊಸದ್ರಲ್ಲಿ ನನ್ನ ಕ್ಯಾಸೆಟ್ ಹಾಕ್ಕೊಳ್ಳಿ, ಮಾಡಿ. ಒಟ್ಟಿನಲ್ಲಿ ನಮಗೆ ಯೋಚನೆಗಳು ಏನೂ ಇರಬಾರ್ದು. ಅದರಿಂದ ತುಂಬ ಒಳ್ಳೆ, ಯಾರು ಬೇಕಾದರೂ ಮಾಡ್ಬೋದು. ಏನು ಯೋಗ ಮಾಡಿದವರೇ ಮಾಡಬೇಕು ಅಂತ ಏನಿಲ್ಲ. ಇವತ್ತು ನೀವು ಉಮಾ ಅವರು ಎಲ್ಲರೂ ಜೊತೆಯಲ್ಲೇ ಮಾಡ್ಬೋದು. ಇದನ್ನು ಅಭ್ಯಾಸ ಮಾಡಿ. ತುಂಬ ಕಷ್ಟ ಇದು. ಯೋಗ ಬೇಕಾದ್ರೆ ಕಲಿಬೋದು, ಇದು ಕಲಿಯೋದು ಕಷ್ಟ, ಬಟ್ ತಗೊಳುತ್ತೆ. ಬಟ್ ಮನಸ್ಸಲ್ಲಿ ರಿಲ್ಯಾಕ್ಸ್ ಮಾಡ್ಕೊಳ್ಳೋದನ್ನ ಫೋಕಸ್ ಮಾಡ್ಬೇಕು. ಫಸ್ಟ್ ಮಾಡ್ತಾ ಇರಬೇಕು, ಹೋಗ್ಬೇಕು. ಆಮೇಲೆ ಕೊನೆಗೆ ಮನಸ್ಸು ಕೂಡ ಇಲ್ದ ಮನಸ್ಸಿನಲ್ಲಿ ನೀವು ವರ್ಕ್ ಕೊಟ್ಟಿದ್ದೀರಾ ಆ ಭಾಗಕ್ಕೆ ಹೋಗಿ ರಿಲ್ಯಾಕ್ಸ್ ಮಾಡಕ್ಕೆ. ಈಗ ಮನಸ್ಸು ಆ ಕೆಲಸನೂ ಬಿಡಿಸ್ಬೇಕಲ್ಲ. ಎಷ್ಟು ಕಷ್ಟ ಇದೆ. ನಾವು ಮಲಗಿದ್ದಾಗ ಮನಸ್ಸಿರಲ್ಲ, ಆ ಸ್ಥಿತಿಗೆ ಹೋಗ್ಬೇಕು. ಬಟ್ ನಿದ್ದೆಗೆ ಹೋಗ್ಬಾರ್ದು. ಇಲ್ಲಿ ದಿಸ್ ಈಸ್ ಇಂಪಾರ್ಟೆಂಟ್. ಹಾಗೆ ಮತ್ತೆ ಗಾಂಧೀಜಿ ಅಷ್ಟು ಕೆಲಸ ಮಾಡ್ತಾ ಇದ್ರು. ರಾತ್ರಿ 12 ಗಂಟೆ 1 ಗಂಟೆಯಲ್ಲಿ ಯಾರಾದರೂ ಬಂದಿದೆ ಅಂದರೆ ಅವ್ರು ಇನ್ನೂ ಮಲಗೇ ಇಲ್ಲ, ಬೆಳಗ್ಗೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಯಾರೋ ಬಂದಿದ್ದೆ, ನಾನು ಅಲ್ಲಿಗೆ ಹೋಗಬೇಕು, ನೀವು ಬರಲೇಬೇಕು ಅಂತಂದಾಗ ತಾಳ್ರಿ 5 ನಿಮಿಷ ಹೋಗಿದ್ದೆ. 5 ನಿಮಿಷ ಶವಾಸನ ಹಾಕ್ಬಿಟ್ಟು ನಡೀರಿ, ನನ್ನ ಬ್ಯಾಟ್ರಿ ಚಾರ್ಜ್ ಅಂತ ಹೇಳ್ತಾ ಇದ್ರಂತೆ. ಸೊ ಇಷ್ಟು ಸುಲಭ ಅಲ್ಲ, ಬಟ್ ಮಾಡಬೇಕು. ನೀವು ಇವಾಗ ಪಾಪ ನಿಮಗೆ ಟೈಮ್ ಆಗಿದೆ, 10:50 ಆಯಿತು, ಹೋಗಿ ಟಿಫನ್ ಮಾಡಿ ನಾಳೆ ಎಂತ ಮಾಡಿದ್ರೆ ಓಕೆ. ಸೊ ಎಂಡ್ ಮಾಡೋಣ ಸೆಷನ್ನು. ಓಕೆ. ಓಂ ಶಾಂತಿ. ನೇರವಾಗಿ ಕೂತ್ಕೋಬೇಕು. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಜೈ ಶ್ರೀರಾಮ್. ಇವುಗಳೆಲ್ಲ ಪ್ರಾರ್ಥನೆ ಮಾಡೋಣ. ನಮ್ಗೆ ಆಶೀರ್ವಾದ ಮಾಡಿ ನಮ್ಮೆಲ್ರಿಗೂ ಒಳ್ಳೆ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂಡು. ಜೈ ಶ್ರೀರಾಮ್. ಸೆಷನ್ ಇಸ್ ಓವರ್.